ಏನಿವತ್ತು ಜರ್ನಿ ವಿತ್ ಯಶಸ್ವಿ ಅವರು ಯಾವ್ದೋ ಬ್ಯಾಕ್‌ಗ್ರೌಂಡ್ ಬೇರೆ ಥೀಮ್ ಅಲ್ಲಿ ಇದಾರಲ್ಲ? ಮತ್ತ ಜಾಸ್ತಿ ನಮ್ದು ಮಾರ್ಕೆಟ್ ಆಗೋದ ರೋಸ್ ಪ್ಲಾಂಟ್ ಮತ್ತೆ ಹೆಬಿಸ್ಕಸ್ ಹಾ ಸರ್. ಅವೆಲ್ಲ ನಾವು 30,000 ಗಂಟ್ಲೆ ನಾವು ಓನ್ ಪ್ರೊಡಕ್ಷನ್ ಹಾ ತಯಾರು ಹಾ ಮಾಡಿ ರೀ, ಈಗ ಇತರ ಹೌದ್ರಿ. ವ್ಯಾಲ್ಯೂಯೇಷನ್ 25,000 ತಕ ಆತೈತಿ ಮೇಡಮ್. ಸಿಗೋದಿಲ್ರಿ. ಇವು ನೇರವಾಗಿ ಫ್ಯಾಕ್ಟರಿಯಿಂದ ಡೆಲ್ಲಿ ಮತ್ತೆ ಬೆಂಗಳೂರಿಂದ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟರಿಯಿಂದ ಓಹೋ. ನೇರವಾಗಿ ನಾವು ಖರೀದಿ ಮಾಡಿ ಹಾ. ಕಸ್ಟಮರ್ಗೆ ಕಡಿಮೆ ರೇಟ್ ನಲ್ಲಿ ನಾವು ಸೇಲಿಂಗ್ ಮಾಡ್ತೀವಿ ಓ, ಮೇಡಮ್. ಇಲ್ಲಿ ನಿಮಗೆ ಬಹಳ ಇಷ್ಟವಾದಂತಹ ಪ್ಲಾಂಟ್ ಯಾವ್ದು ಅಂತ ಹೇಳಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿವತ್ತು ಜರ್ನಿ ವಿತ್ ಯಶಸ್ವಿ ಅವರು ಯಾವ್ದೋ ಬ್ಯಾಕ್‌ಗ್ರೌಂಡ್ ಬೇರೆ ಥೀಮ್ ಅಲ್ಲಿ ಇದಾರಲ್ಲ, ಎಲ್ಲಿ ನಿಂತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಆಗಿದ್ದೀರಾ? ಸೊ ಏನಿಲ್ಲ, ಇವತ್ತು ಒಂದು ಹೊಸ ಪ್ಲೇಸ್ನ ನಿಮ್ಮೊಟ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಪೆಷಲಿ ಯಾರು ಪರಿಸರ ಪ್ರೇಮಿ ಇದ್ದೀರಾ ಅವ್ರಿಗಂತೂ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ವ್ಲಾಗ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿನ ಕೊಡ್ತೀನಿ. ಹಾಗಾಗಿ ಈ ವ್ಲಾಗ್ನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ತಡ ಮಾಡದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಎಲ್ಲಿಗಪ್ಪ ಬಂದಿದ್ದೀನಿ ಅಂತಂದ್ರೆ ಗಂಗೋತ್ರಿ ಪೋಟ್ರಿ. ಸೊ ಇಲ್ಲಿ ನಮಗೆ ಇಂಡೋರ್ ಹಾಗೆ ಔಟ್ಡೋರ್ ಪ್ಲಾಂಟ್ಸ್ ಸಿಗ್ತವೆ. ಸೊ ಯಾವ್ಯಾವ ತರ ಪ್ಲಾಂಟ್ಸ್ ಇದಾವೆ, ಹಾಗೆ ಪ್ಲಾಂಟ್ಸ್ ವಿಶೇಷತೆ ಏನು, ಸೊ ಏನೇನ್ ಕಲೆಕ್ಷನ್ಸ್ ಇದೆ ಎಲ್ಲದನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಪ್ಲಾಂಟ್ಸ್ ಬಗ್ಗೆ ತಿಳ್ಕೋಕ್ಕಿಂತ ಮೊದಲು ನಾವು ಇಲ್ಲಿನ ಓನರ್ನ ಮಾತಾಡ್ಸೋಣ. ಬನ್ನಿ, ಏನೇನು ಯಾವ್ಯಾವ ಥರದ್ದು ಪ್ಲಾಂಟ್ಸ್ ಇದಾವೆ ಎಲ್ಲಾನು ಓನರ್ ಹತ್ರ ಡಿಸ್ಕಸ್ ಮಾಡೋಣ. ಸೊ ಇವರೇ ನೋಡಿ ಈ ಶಾಪ್ನ ಓನರ್. ಸರ್ ನಮಸ್ತೆ ರೀ. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು ಏನಂತ ನನ್ನ ಹೇಳಿ? ಹೆಸರು ಲಕ್ಷ್ಮಣ ಸೇಡ್ಬಾಳ ಅಂತ ಮೇಡಮ್. ಹಾ ರೀ, ನಮ್ದು ಊರು ಬಂಬಲವಾಡ ಬರ್ತೈತಿ. ಬಮ್ಮಲ್ವಾಡ್ರಿ. ಹಾ ರೀ, ಇದು ನಮ್ದು ಗಂಗೋತ್ರಿ ನರ್ಸರಿ ಅಂತ 2011ರಲ್ಲಿ ನಾವು ನರ್ಸರಿ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಹಾ ರೀ. ಎಲ್ಲೈತ್ರಿ ಅದರಿ? ನಮ್ದು ಇಲ್ಲಿ ಹಲಟೆ ರೀ, ಬೆಳಗಾಂ ರೋಡ್ಗೆ ಹಾಲಟ್ಟಿ. ಹಲಟೆಲಿ ನರ್ಸರಿ ಐತಿ. ಹಾ ಹಾ ರೀ. ಸೊ ಇದು ಸೆಕೆಂಡ್ ಬ್ರಾಂಚ್ ರೀ ಇದು ನಿಮ್ದು? ಸೆಕೆಂಡ್ ಬ್ರಾಂಚಸ್ ಇಂಡೋರ್ ಪ್ಲಾಂಟ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಬೇಡಿಕೆ ಬರೋಣ ರೀ. ಹಾ ಇದು ಸೆರಾಮಿಕ್ ಪಾಟ್, ಟೆರೆಕೋಟಾ ಮತ್ತು ಫೈಬರ್ ಪಾಟ್ದಲ್ಲಿ ಹಾ ಪ್ಲಾಂಟ್ ನಮ್ಮ ಹತ್ರ ಐತ್ರಿ ಮೇಡಮ್ ಅವೈಲೇಬಲ್. ಹಾ ಬಟ್ ಅದ್ರದ್ದು ತಳಗಿನ ಪೋಟ್ ಬೇಕಾದ ಕ್ವಾಲಿಟಿ ಇಲ್ಲ ಅದಕ್ಕ ಇದೊಂದು ಶಾಪ್ ಬೇರೆದ ಮಾಡಿದ್ವಿ ಮೇಡಮ್. ಸೆಪರೇಟ್ ಮಾಡ್ಬಿಟ್ಟಿದ್ರಿ. Separate ಸೊ ಇಲ್ಲಿ ಇಂಡೋರ್ ಔಟ್ಡೋರ್ ಎರಡು ಪ್ಲಾಂಟ್ಸ್ ಎರಡನ್ನ ಅವೈಲೇಬಲ್ ಮಾಡೇವ್ರಿ ಮೇಡಮ್. ಓಕೆ ಓಕೆ ಸರ್. ಮತ್ತ ಜಾಸ್ತಿ ನಮ್ದು ಮಾರ್ಕೆಟ್ ಆಗೋದ ರೋಸ್ ಪ್ಲಾಂಟ್ ಮತ್ತೆ ಹೆಬಿಸ್ಕಸ್ ಹಾ ಸರ್. ಅವೆಲ್ಲ ನಾವು 30,000 ಗಂಟ್ಲೆ ನಾವು ಓನ್ ಪ್ರೊಡಕ್ಷನ್ ತಯಾರು ಮಾಡ್ತೀವಿ. ಹೌದೇನ್ರಿ ಸರ್? ಓಕೆ ಓಕೆ ರೀ. ಸೊ ಮತ್ತೆ ಇಲ್ಲಿ ಏನೇನ್ ವೆರೈಟೀಸ್ ಇದಾವು, ನಿಮ್ ಪ್ಲಾಂಟ್ಸ್ ಯಾವ್ಯಾವ ತರ ಇದಾವು ಎಲ್ಲಾನು ಈಗ ಹೇಳೋದು. ಇಂಡೋರ್ ಪ್ಲಾಂಟ್ ಬದ್ದೆಲ್ಲ ಸಪರೇಟ್ ಆಗಿ ಹೇಳ್ಬೇಕಾದ್ರೆ ಮೇಡಮ್, ಈಗ ನಮ್ಮ ಹತ್ರ ಆಕ್ಸಿಜನ್ ಜಾಸ್ತಿ ರಿಲೀಸ್ ಆಗೋ ಪ್ಲಾಂಟ್ ನಮ್ಮ ಹತ್ರ ಇರೋ ಪ್ಲಾಂಟ್ ಮೇಡಮ್. ಇಲ್ಲಿ ಶಾಪ್ ನಲ್ಲಿ ಇರೋದು ಹಾ ಹಾ ರಬ್ಬರ್ ಪ್ಲಾಂಟ್, ಹಾ. ಸ್ನೇಕ್ ಪ್ಲಾಂಟ್, ಹಾ ಜಿಜಿ ಪ್ಲಾಂಟ್. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಆಕ್ಸಿಜನ್ ರಿಲೀಸ್ ಪ್ಲಾಂಟ್ ಮತ್ತೆ ಏರ್ ಪ್ಯೂರಿಫೈರ್ ಪ್ಲಾಂಟ್ಸ್ ಇದಾವಂತೆ. ಸೊ ಯಾವ್ಯಾವ ತರದ ಪ್ಲಾಂಟ್ಸ್ ಇದಾವೆ ಏನು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಸರ್, ಇಲ್ಲಿ ಸುಮಾರು ಗಿಡಗಳಿದಾವ್ರಿ. ಸೊ ಒಂದೊಂದ್ ಗಿಡದ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ, ಯಾವ್ಯಾವ ಪ್ಲಾಂಟ್ಸ್ ಏನೇನು ಯೂಸ್ ಅಂತ ಹೇಳಿ. ಅಂದ್ರೆ ಇದು ಏರ್ ಪ್ಯೂರಿಫೈರ್ ಮೇಡಮ್, ಹೈಯೆಸ್ಟ್ ಆಕ್ಸಿಜನ್ ರಿಲೀಸ್ ಪ್ಲಾಂಟ್ ಇದು. ಹೌದ್ರಿ. ಸ್ನೇಕ್ ಪ್ಲಾಂಟ್ ಅಂತ ಮೇಡಮ್. ಸ್ನೇಕ್ ಪ್ಲಾಂಟ್. ಸ್ನೇಕ್ ಪ್ಲಾಂಟ್ ಇದು ಒಂದ್ ಪ್ಲಾಂಟ್ ಮನೆಯಲ್ಲಿ ಇತ್ತಂದ್ರೆ 2 ಜನ ನಾವು ಏನು ಉಸಿರಾಡ್ ತಗೋತೀವಲ್ಲ ಅಷ್ಟು ರಿಲೀಸ್ ಮಾಡಿ 24 hours ಇದು ಅಷ್ಟು ರಿಲೀಸ್ ಮಾಡ್ತಿರ್ತೈತಿ ಮೇಡಮ್. ದೊಡ್ಡದಾಗ್ತಿತ್ರಿ. ದೊಡ್ಡದಾಗ್ತೈತ್ರಿ, ಹಾ ಹಾ ಮನೆಯಲ್ಲೇನೆ ಬೆಳೆಸಬಹುದು ಮೇಡಮ್. ಹಾ ಹಾ ಅದ ಬಿಟ್ಟು ಎಗ್ಲೋನಿಮಾ ಅಂತ ಪ್ಲಾಂಟ್ ಬರ್ತೈತಿ ಮೇಡಮ್. ಇದು ಹಾ ರೀ. ಎಗ್ಲೋನಿಮಾ ಇವು ಎಲ್ಲ ಪೂರ್ತಿ ನಮ್ಮ ಇಂಟೀರಿಯರ್ ಏನ್ ಪ್ಲಾಂಟ್ ಇದಾವಲ್ಲ ಹಾ ಎಲ್ಲ ಆಕ್ಸಿಜನ್ ರಿಲೀಸ್ ಪ್ಲಾಂಟ್ ಅಥವಾ ಹೊರಟಿ ಬೇರೆ ಬೇರೆ ಅಂತ ಹಾ ಸಿಗುತ್ತೆ. ಹಾ ರೀ. ಎಗ್ಲೋನಿಮಾ ಬರ್ತೈತ್ರಿ. ಹ್ಮ್. ಮತ್ತೆ ಕೆಲತಿ ಅಂತ ಪ್ಲಾಂಟ್ ಬರ್ತೈತ್ರಿ ಮೇಡಮ್ ನಿಮ್ಮ ಹತ್ರ. ಹಾ ರೀ. ಕೆಲತಿ ಅಂತ ರಬ್ಬರ್ ಪ್ಲಾಂಟ್ ರೀ. ಸ್ನೇಕ್ ಪ್ಲಾಂಟ್ ಎಷ್ಟು ಆಕ್ಸಿಜನ್ ರಿಲೀಸ್ ಮಾಡ್ತೀವಿ ಅಷ್ಟು ಇದು ರಬ್ಬರ್ ಪ್ಲಾಂಟ್ ಬರ್ತೈತಿ ಮೇಡಮ್. ಓಕೆ ರೀ. ಸೊ ಎಲ್ಲ ಇಂಡೋರ್ ಪ್ಲಾಂಟ್ಸ್. ಇಂಡೋರ್ ಪ್ಲಾಂಟ್ ಹಾ ಯಾವ್ದು ದೊಡ್ಡದಾಗಂಗಿಲ್ಲ ಪ್ಲಾಂಟ್ ಎಲ್ಲ ಚಿಕ್ಕದಲ್ಲೇ ಬೆಳಿತಾವೆ. ಇಂಡೋರ್ ಅಲ್ಲೇ ನಾವೆಲ್ಲಾನು ಬೆಳೆಸಬಹುದು. ಜಿಜಿ ಪ್ಲಾಂಟ್ ಸಿಗ್ತೈತಿ ಮೇಡಮ್. ಜಿಜಿ ಪ್ಲಾಂಟ್ ಅಂತ ಇದು ಮನೆ ಒಳಗ ಬೆಳೆಸ್ತಾರೆ ಇದ್ರಿ. ಹಾ ರೀ. ಆದ್ರಿ ಮತ್ತೆ ಡಾರಾಸಿಂಗ್ ಅಂತ ಒಂದು ಈಗ ನೀವು ಬಂದಿತ್ರಿ ಹೊರಟಿ ಇದ ಹಾ ಸರ್. ಯೂನಿವರ್ಸಿಟಿ ಅವರು ಈಗ ಕಂಡಿಡಿದಾರೆ ನೀವು ಡಾರಾಸಿಂಗ್ ಅಂತ. ಇದು ಇಂಟೀರಿಯರ್ ಪ್ಲಾಂಟ್. ಅದ್ರದ್ದೇನೋ ಲೀಫ್ ಡಿಫರೆನ್ಸ್ ಐತೆ. ಹಾ ಡಿಫರೆನ್ಸ್ ಗ್ರೀನ್ ಮತ್ತೆ ಯೆಲ್ಲೋ ಪಟ್ಟಿ ಇದನ್ನ ಹೌದು, ಬರ್ತೈತಿ ಮೇಡಮ್. ಚೆನ್ನಾಗೈತೆ. ಇದು ದಾರಾಸಿಂಗ್ ಅಂತ ಮೇಡಮ್. ಇದು ಹಾ ಸರ್. ಪಾಮ್ ಹೊರಟಿದಾಗ ಡಾರ್ಕ್ ಹೊರಟಿ ಮೇಡಮ್. ಹಾ. ಈಗ ಅರೆಕ ಪಾಮ್ ಅಂತ ಹೊರಗಿನ ಔಟ್ಡೋರ್ ದಾಗ ಬರ್ತೈತಿ ಮೇಡಮ್. ಹಾ. ಬಟ್ ಇಂಟೀರಿಯರ್ ದಾಗ ಪಾಮ್ ಹೊರಟಿ ಅಂದ್ರ ಡಾರಾಸಿಂಗ್ ಅಂದ್ರೆ ಡಾರ್ಕ್ ಅದಾಗ್ರಿ. ಓಹೋ. ಇದು ಬೇರೆದು 1-1.5 ಫುಟ್ ಇರ್ತೈತ್ರಿ. ಹಿಂಗೆಲ್ಲ ಬುಷಿ ಬರ್ತೈತಿ ಪಾಟ್. ಹೌದ್ರಿ. ಹಾ. ಸೊ ಇಂಡೋರ್ ಇಡಬಹುದು. ಇಂಡೋರ್ ಪ್ಲಾಂಟ್ ಮೇಡಮ್. ಹಾ. 15 ದಿವಸಕ್ಕೆ ಒಂದ್ಸಲ ನೀರಷ್ಟ ಸ್ಪ್ರೇ ಕೊಡೋದು. ಸ್ಪ್ರೇ ಕೊಡೋದು. ಹಾ. ಇದಕ್ಕೆ ನಾವು ಮಣ್ಣದು ಯೂಸ್ ಮಾಡ್ತೇವೆ. ಇದು ಕೋಕೋಪಿಟ್ ಮನೆ ಇಲ್ಲ ಮೇಡಮ್. ಇಂಡೋರ್ ಪ್ಲಾಂಟ್ ಏನ್ ಬರ್ತೈತಿಲ್ಲ ಆಲ್ಮೋಸ್ಟ್ ಆಲ್ 90% ಎಲ್ಲ ಕೋಕೋಪಿಟ್ ನಲ್ಲಿ ಯೂಸ್ ಮಾಡ್ಬೇಕು. ಕೋಕೋಫಿಟ್ ಹಾ, ನಾವು ಮಣ್ಣು ಏನೋ ಹಾಕೋದೇ ಮಣ್ಣೆ ಹಾಕೋದಿಲ್ಲ ಮೇಡಮ್. ನೀರ್ 10% ಹಾಕೋದೇ ಇರ್ಬೇಕು ಮಣ್ರಿ. ನೀರ್ ಹೆಂಗ್ ಹಾಕೋದ್ರಿ? ನೀರ್ 15 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಅಷ್ಟೇ ಮಾಡೋದು ಮೇಡಮ್. ಡೈರೆಕ್ಟ್ ನೀರ್ ಕೊಡೋದಿಲ್ಲ. ಡೈರೆಕ್ಟ್ ನೀರ್ ಹಾಕೋದೇ ಹಾಕೋದಿಲ್ಲ ಮೇಡಮ್. ಸ್ಪ್ರೇ ಅಷ್ಟೇ ಕೊಡೋದು ಅದು ಮೇಡಮ್. 15 ಡೇಸಿಗೆ ಒಂದ್ಸಲ. ಹಾ ಅಷ್ಟಾದ್ರೆ ಸಾಕ್ರಿ ಮೇಡಮ್. ಇದು ಯಾವ ಪ್ಲಾಂಟ್ ರೀ ಸರ್? ಇದು ಜಡೆ ಪ್ಲಾಂಟ್ ಅಂತ ಮೇಡಮ್. ಹಾ. ಇದು
ಕುಬೇರೆ ಪ್ಲಾಂಟ್ ಅಂತ ಕನ್ನಡದಲ್ಲಿ ಕರೀತಾರ್ರಿ. ಹಾ. ಈಗ ನಾವು ಗೊಂಬಿ ಏನ್ ಕುಬೇರದ ಇಟ್ಕೋತಾರಲ್ಲ ಆ ತರ ಹಾ. ಪ್ಲಾಂಟ್ ಅನ್ನ ನಾವು ಕುಬೇರತ ಬೆಳೆಸಬಹುದು ಮೇಡಮ್. ಓಹೋ ಅಂದ್ರೆ ವಾಸ್ತು ಲಕ್ಕಿ ಪ್ರಕಾರ ಪ್ಲಾಂಟ್ ಹಾ ಅಂದಂಗ ಲಕ್ಕಿ ಪ್ಲಾಂಟ್ ವಾಸ್ತು ಪ್ರಕಾರ ಇದು ಕುಬೇರ ಪ್ಲಾಂಟ್ ಅಂತ ಇದನ್ನ ಹಾ, ಹಾ, ಮನೆಯಲ್ಲಿ ಹಾ. ಇಡ್ತಾರೆ ಮೇಡಮ್. ಅದಾಗ ಹಾ. ಇದು ಗೋಲ್ಡನ್ ಮನಿ ಪ್ಲಾಂಟ್ ಮತ್ತೆ ಗ್ರೀನ್ ಎರಡು ಬಂದೈತಿ ಮೇಡಮ್. ಹಾ, ಇದು ಮನಿ ಪ್ಲಾಂಟ್ ರೀ. ಮನಿ ಪ್ಲಾಂಟ್ ರೀ. ಇದು ಓಹೋ. ಗೋಲ್ಡನ್ ರೀ ಮತ್ತೆ ಇದು ಗ್ರೀನ್ ರೀ. ಹಾ. ಇವು ಯಾವ ಜಾಸ್ತಿ ಬಳ್ಳಿ ಬರಂಗಿಲ್ಲ ಮೇಡಮ್. ಹಾ, ಹಾ, ಪಾಟ್ ನಲ್ಲಿ ಇಟ್ಕೊಂಡು ಅಲ್ಲೇ ಬುಷಿತ ಅಂದ್ರೆ ಮನಿ ಒಳಗಡೆನೆ ಬೆಳೆಸಬಹುದು. ಈಸಿಯಾಗಿ ಬೆಳೆಸಬಹುದು. ಈಸಿಯಾಗಿ ಬೆಳೆಸ. ಇದೇನ್ ಫ್ಲವರ್ ಏನ್ರಿ ಇದು? ಹಾ ಫ್ಲವರಿಯಂ ಅಂತರಿಯಂ ಪ್ಲಾಂಟ್ ಅಂತ. ಹಾ. ಇದು ಒಂದ್ಸಲ ಫ್ಲವರಿಂಗ್ ಬತ್ತಂದ್ರೆ ಮೇಡಮ್ ಇದು ಒಂದ್ ತಿಂಗಳು ಇರ್ತೈತ್ರಿ ಮೇಡಮ್. ಒಂದ್ ಫ್ಲವರ್ ರೀ. ಒಂದ್ ಫ್ಲವರ್ ರೀ. ಹಾ. ಮತ್ತೆ ಇದು ಒಂದ್ ಹೂ ಹೊಡೆದ ಮತ್ತೆ ಸೈಡ್ ಮರಿ ಹೊಡೆದ ಕಂಟಿನ್ಯೂ 12 ತಿಂಗಳು ಫ್ಲವರಿಂಗ್ ಇರೋದೈತಿ. ಫ್ಲವರಿಂಗ್ ಇರೋದು. ಕರೆ ಇದೇನೋ ಫ್ಲವರ್ ಡಿಫ್ರೆಂಟ್ ಐತಿರ್ಲ, ಲೀಫ್ ಐತಿ. ಏನ್ ಇದು ದೊಡ್ಡದಾಗ್ತೈತ್ರಿ? ಇಲ್ರಿ ಮೇಡಮ್ ಅದು ಫ್ಲವರಿಂಗ್ ಬರ್ಬೇಕಾದ್ರೆ ಅದ ಮೇನ್. ಹೌದೇನ್ರಿ? ಸೊ ಅಂದ್ರೆ ಇದು ನಮ್ದು ಲೀಫ್ ಇಷ್ಟ ರೀ, ಇದು ಫ್ಲವರ್. ಇಷ್ಟ ರೀ ಹಾ, ಹಾ, ಹಾ. ಸರ್ ಇದೇನೋ ಡಿಫ್ರೆಂಟ್ ಐತಿರ್ಲ, ಏನೋ ಕಡ್ಡಿ ಕಡ್ಡಿ ತರನ ಐತ್ರಿ. ಮೇಡಮ್. ಇದು ಲಕ್ಕಿ ಬಾಂಬು ಪ್ಲಾಂಟ್ ಅಂತ ಮೇಡಮ್. ಹಾ. ಇದ ಇಲ್ಲಿ ನಮ್ ಕಡೆ ಇಲ್ಲಿ ಎಲ್ಲೂ ತೇರಂಗಿಲ್ಲ ಮೇಡಮ್. ಹಾ ಸರ್. ಹೊರಗಿಂದ ಔಟ್ ಆಫ್ ಎತ್ತರಿಂದ ಬರ್ತೈತಿ ಮೇಡಮ್. ಇದು ಹಾ, ಹಾ. ಮನೆಯಲ್ಲಿ ಎಲ್ಲಾರು ವಾಸ್ತು ಪ್ರಕಾರ ಅಂತ ಪ್ಲಾಂಟ್ ಇಡ್ತಾರೆ ಮೇಡಮ್. ಹೌದೇನ್ರಿ? 2 ಲೇಯರ್ದಾಗ ಸಿಗತೈತ್ರಿ. 3 ಲೇಯರ್ ಬೇಕಂದ್ರೆ ಇದು ಇರ್ತೈತಿ ಮೇಡಮ್. ಏನ್ ಕಡ್ಡಿ ತರನ ಐತಲ್ರಿ ಇದೆಲ್ಲ? ಬಿದಿರ ಮೇಡಮ್. ಆಕ್ಚುಲಿ ಹಾ ರೀ. ಒಳಗ್ ಮನಿ ಒಳಗೆ ಬೆಳೆಸ್ತಾರ. ಇದಕ್ಕೇನು ಗೊಬ್ಬರ ಏನು ಹಾಕಿ ಇಲ್ಲ ಮೇಡಮ್. ಇದು ಜಲ್ಲ ಮತ್ತ ನೀರಿನಲ್ಲಿ ಅಷ್ಟೇ ಬರೋದು ಮೇಡಮ್ ಪ್ಲಾಂಟ್. ಹಾ, ಇದು 2 ದಿವಸಕ್ಕೊಂದ್ಸಲ ನೀರ್ ಚೇಂಜ್ ಮಾಡ್ಕೊತ ಇದ್ರೊಳಗ ಬೆಳೆಸೋದು ಮೇಡಮ್. ಡೈರೆಕ್ಟ್ ಬರೀ ನೀರ್ ಅಷ್ಟೇ ನೀರಲ್ಲಿ ಬೆಳೀತಿ. ಅಂದ್ರೆ ಕಂಟಿನ್ಯೂಸ್ಲಿ ನೀರ್ ಇರಬೇಕು. ನೀರ್ ಇರಬೇಕ್ರಿ ಮೇಡಮ್. ಹಾ, ಹಾ. ಅಥವಾ ನೀವು ಬೇಕಂದ್ರೆ 5 ಲೇಯರ್ದಾಗೂ ಸಿಗತೈತಿ ಮೇಡಮ್ ಪ್ಲಾಂಟ್. ಇದು ಅದು 5 ಲೇಯರ್. ಇದು ಎಷ್ಟು ಲೇಯರ್? 3 ಲೇಯರ್ ಮೇಡಮ್. ಇದು 3 ಲೇಯರ್. 2 ಲೇಯರ್ದಾಗೂ ಇದು 2 ಲೇಯರ್. 2 ಲೇಯರ್ ಮೇಡಮ್. ಹಾ, ಹಾ, ಹಾ. ಅಂದ್ರೆ ಈಸಿಯಾಗಿ ಇದನ್ನ ನಾವು ಟೇಬಲ್ ಮೇಲೆ ಟೇಬಲ್ ಮೇಲೆ ಇಡಬಹುದು ಆರಾಮಾಗಿ. ಸರ್ ಇದು ಯಾವ ಪ್ಲಾಂಟ್ ಇದೆ? ಇದು ಸರ್ ಬೊನ್ಸಾಯಿ ಪ್ಲಾಂಟ್ ಮೇಡಮ್. ಇದೆ ಬೊನ್ಸಾಯಿ ಆಲದ ಮರ ಮೇಡಮ್. ಆಲದ ಮರ ರೀ? ಆಲದ ಮರ ರೀ. ಆಲದ ಮರ ದೊಡ್ಡದಿರ್ತೈತಿ. ದೊಡ್ಡದ. ಎಲ್ಲಾರು ದೊಡ್ಡದಂತ ಹೇಳ್ತಾರೆ. ಇದು ಬೊನ್ಸಾಯಿ ಪ್ಲಾಂಟ್ ಮಾಡಿದ್ ಮೇಡಮ್. ಹಾ ರೀ. 15 ವರ್ಷದ ಪ್ಲಾಂಟ್ ಮೇಡಮ್. ಇದು ಮಾಡಿ ಇದು 15 ವರ್ಷದ ಪ್ಲಾಂಟ್ ರೀ. ಹಾ, ಹಾ ರೀ. ಈಗ ಇತರ ವ್ಯಾಲ್ಯೂಯೇಷನ್ 25,000 ತಕ ಆಗೈತಿ ಮೇಡಮ್. ವ್ಯಾಲ್ಯೂಯೇಷನ್ 25,000. ಇನ್ನ 200 ವರ್ಷ ಆದ್ರೂ ಬಿ ಇದು ಪ್ಲಾಂಟ್ ಇಷ್ಟೇ ಇರ್ತೈತಿ ಮೇಡಮ್. ಹೈಟ್ ಬರಂಗಿಲ್ಲ. ಇದ್ರದ್ದು ಲೈಫ್ ಎಷ್ಟೈತ್ರಿ? 200 ವರ್ಷ ತಕ ಇಡ್ಬೋದು. 200 ವರ್ಷ. ಓಹೋ. ಬೊನ್ಸಾಯಿ. ಸರ್ ಇದು ಯಾವ್ದ್ರಿ? ಇದು ಅರಳಿ ಮರ ಅಂತ ಮೇಡಮ್. ಅರಳಿ ಮರ. ಮರಾಠಿಯಲ್ಲಿ ಪೂಜೆ ಅದು ಪಿಂಪಲ್. ಮಾಡ್ತೀವಿ. ಮರಾಠಿಯಲ್ಲಿ ಪಿಂಪಲ್ ಅಂತ ಅಂತಾರ ಮೇಡಮ್. ಇದು 3 ಇಯರ್ ಪ್ಲಾಂಟ್ ಮೇಡಮ್. ಹಾ ರೀ. ಈಗ ಬೇಕಾದ್ರೆ ನಾವು ಇದು ಕೊಡ್ತೇವ್ರಿ 2,300 ರೂಪಾಯಿ ಒಂದ್ ಪ್ಲಾಂಟ್ ಗೆ. 3 ಇಯರ್ಸ್ 3 ಇಯರ್ಸ್ ಆಗೈತಿ. ಪ್ಲಾಂಟ್ ಮೇಡಮ್. ಅಂದ್ರೆ ಈಗ ಮೊನ್ನೆ ಆಲ್ರೆಡಿ ವಟ ಸಾವಿತ್ರಿ ವ್ರತ ಬಂದಿತ್ರಲ್ಲ, ಎಷ್ಟೋ ವಿಡಿಯೋಸ್ ಒಳಗ್ ನೋಡಿನ ಮನಿ ಒಳಗ ಇಂತ ಟ್ರೀ ಇಟ್ಕೊಂಡ ಇದಕ್ಕ ಪೂಜೆ ಪೂಜೆ ಮಾಡಿ. ಮಾಡಬಹುದು. ಆತರ ಮೇಡಮ್. ನಿಮ್ಗೆ ಇದು ಅಡೆನಿಯಂ ಅಂತ ಒಂದು ಬರ್ತೈತ್ರಿ. ಅದು ಇದು ಫ್ಲವರಿಂಗ್ ಬೊನ್ಸಾಯಿ ಪ್ಲಾಂಟ್ ರೀ. ಇದಕ್ಕೆ ಫ್ಲವರಿಂಗ್ ಬರ್ತೈತಿ. ಇವೇನ ಜಸ್ಟ್ ಶೋಗ್ ಹಾಕೋದೇನ್ರಿ ಇಲ್ರಿ ಇದ್ರೊಳಗ? ಮೇಡಮ್. ಇದು ಈ ಸ್ಟೋನ್ ದಿಂದನ ಬೇರೆ ಇಲ್ಲಿ ಸೈಡ್ ಬರಕ್ ಸ್ಟಾರ್ಟ್ ಆಗೈತಿ ಮೇಡಮ್. ಅಂದ್ರೆ ಈ ಸ್ಟೋನ್ಸ್ ಕಂಪಲ್ಸರಿ ಕಂಪಲ್ಸರಿ ಹಾಕ್ಬೇಕು. ಹಾಕ್ಬೇಕ್ರಿ ಮೇಡಮ್. ಹಾ, ಹಾ. ಅಂದ್ರೆ ನಾ ಇಲ್ಲಿ ಡಿಸೈನ್ ಗೆ ಜಸ್ಟ್ ಶೋಗ್ ಇಲ್ಲ ಹಾಕ್ತಾರೆ ಮೇಡಮ್. ಇದು ಅನ್ಕೊಂಡಿದ್ರಿ. ಬೊನ್ಸಾಯಿ ಆಗ್ಬೇಕಾದ್ರೆ ಮೇಡಮ್ ಈಗ ಮಾಡಿ ಮೇಲೆ ನಾವ್ರಿ ಹಾ. ಇದಕ್ಕೆ ಸೈಡ್ ಏನು ಬ್ರಾಂಚಸ್ ಬರ್ತದಲ್ಲ ಬರ್ಬೇಕಾದ್ರೆ ಸ್ಟೋನ್ ಇದ್ರನ್ನ ಜಾಸ್ತಿ ಬರ್ತೈತಿ ಮೇಡಮ್. ಓಕೆ. ಸೊ ಅರಳಿ ಮರ ಪೂಜೆ ಮಾಡೋದಕ್ಕ. ಸರ್ ಇವೆಲ್ಲ ರೋಸ್ ಎಲ್ಲ ನೀವ ಮಾಡ್ತೀರಾ? ನಾವ ತಯಾರು ಮಾಡಿದ್ವಿ. ನಮ್ದ 30,000 ಪ್ರೊಡಕ್ಷನ್ ಐತ್ರಿ ಮೇಡಮ್. ಹೌದೇನ್ರಿ? ನಮ್ದು ಹೋಲ್ಸೇಲರ್ ಕೊಡ್ತೀವಿ ಮೇಡಮ್. 500,000 ಗಂಟ್ಲೆ ಬೇಕಂದ್ರೆ ಓದು ಮಾರ್ತಾರಲ್ಲ ರಸ್ತಾದ ಅಂಗಡಿ ಅವರು ಹೋಯ್ತಾರ. ಮತ್ತೆ ಇಲ್ಲಿ ಡೈರೆಕ್ಟ್ ಕಸ್ಟಮರ್ ಗೆ ಆದ್ರೂ ನಾವು ಸೊ ಇಲ್ಲಂತೂ ಫ್ಲವರ್ ಆಗಿದಾವ. ಮನ್ಯಾಗ ಹೋಗಿ ನಾವು ಹಚ್ಚಿರೋ ಕಂಟಿನ್ಯೂ ಆಗ್ತಿದೆ. ಮತ್ತೆ ಯಾವ ತರ ಅದನ್ನ ಗೊಬ್ಬರ ಕೊಡ್ಬೇಕು, ಯಾವ ತರ ಹಾಕ್ಬೇಕಂತ ನಾವೆಲ್ಲ ಹೇಳ್ತೀವಿ ಕಸ್ಟಮರ್ ಕೊಡ್ತೀವ್ರಿ. ಅವಾಗಲ್ರಿ ಹೆಬಿಸ್ಕಸ್ ಆಗ್ಲಿ ರೀ. ಹಿಬಿಸ್ಕಸ್ ಒಳಗೆ ಎಲ್ಲಾ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. 10 ಕಲರ್ ಅದಾವ್ರಿ ಮೇಡಮ್. ಹೌದೇನ್ರಿ? ಸೊ ಈಗ ಇವೆಲ್ಲಾನು ನಾವು ಔಟ್ಡೋರ್ ಹಾಕ್ಬೇಕ್ರಿ? ಇವೆಲ್ಲ ಔಟ್ಡೋರ್. ಸೊ ಅವಾಗ ತೋರಿಸಿದ್ರೆ ಇವೆಲ್ಲ ಇಂಡೋರ್ ಪ್ಲಾಂಟ್ಸ್. ಇಂಡೋರ್ ಒಳಗೆ ಎಲ್ಲಾನು ಸಣ್ಣನೇ ಇದಾವ. ದೊಡ್ಡ ಸೈಜ್ ಪ್ಲಾಂಟ್ಸ್ ಯಾವ ಆಗುದಿಲ್ಲ? ದೊಡ್ಡ ಸೈಜ್ ದಾಗ ಐತಲ್ರಿ ಮೇಡಮ್. ಐತ್ರಿ. ಸೇಲಂ ಅಂತ ಒಂದು ಪ್ಲಾಂಟ್ ಐತ್ರಿ ಮೇಡಮ್. ಇದು ಏನೋ ನಿಮ್ಗೆ ಒಂದು 3 ಫುಟ್ ತನ ಹೈಟ್ ಬರ್ತೈತಿ ಮೇಡಮ್. ಮತ್ತೆ ಕ್ರಿಸ್ಮಸ್ ಹಾಕ್ಬಹುದು ಮೇಡಮ್. ಇದನ್ನು ಇಂಡೋರ್ ಹಾಕ್ಬಹುದು. ಇಂಡೋರ್ ಹಾಕ್ಬಹುದು. ಮತ್ತೆ ಇದನ್ನ ಐತ್ರಿ ಮೇಡಮ್. ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಇದು ಪ್ಲಾಂಟ್ ಬರ್ತೈತ್ರಿ. ಹಾ ಸರ್. ಇದು ಇಂಟೀರಿಯರ್ ಪ್ಲಾಂಟ್. ಇವೆಲ್ಲ ನಮಗೆ ಆಕ್ಸಿಜನ್ ಪ್ಲಾಂಟ್ ಹೆಲ್ಪ್. ಮತ್ತೆ ಮಾಸ್ಟರ್ ಅಂತ ಒಂದು ಪ್ಲಾಂಟ್ ಐತ್ರಿ ಮೇಡಮ್. ಇದ್ರಿ ಏನೋ ಲೀಫ್ ಅರ್ಧಂಬರ್ಧ ಇದ್ದಂಗೆ ಇದೇ ತರ. ಇದು ನ್ಯಾಚುರಲ್ ಮೇಡಮ್. ಈ ತರನ ಬೆಳೆಯೋದು ಪ್ಲಾಂಟ್ ಇದೆ. ಒಂದು 3-3.5 ಹೈಟ್ ಬರ್ತೈತಿ ಮೇಡಮ್. ಸರ್ ಇದರ ಲೀಫ್ ಎಷ್ಟು ಡಿಫರೆಂಟ್ ಐತಿ ನೋಡಿ ಬರೀ. ಮತ್ತೆ ದೊಡ್ಡ ಹಾಲ್ ನಲ್ಲಿ ಇಡಬಹುದು ಮೇಡಮ್. ಒಂದು 3-3.5 ಫುಟ್ ಹೈಟ್ ಬರ್ತೈತಿ ನೋಡ್ರಿ. ಇಲ್ಲಿ ಹೋಲ್ಸ್ ಎಲ್ಲ ಇದಾವ ಇದಕ್ಕೆ. ಸೊ ಎಲ್ಲ ಇಂಡೋರ್ ಒಳಗ ಒಂದ್ ಸ್ವಲ್ಪ ಹೈಟ್ ಆಗುವಂತ ಪ್ಲಾಂಟ್ಸ್. ಸೊ ಫ್ರೆಂಡ್ಸ್, ಪ್ಲಾಂಟ್ಸ್ ಗಳ ಬಗ್ಗೆ ಮಾಹಿತಿ ಗೊತ್ತಾಯ್ತು ನಿಮಗೆ. ಸೊ ಇವಾಗ ಪ್ಲಾಂಟ್ಸ್ ನ ನೆಡಬೇಕಂದ್ರೆ ಮೇನ್ ನಮಗೆ ಪಾಟ್ಸ್ ಬೇಕಾಗುತ್ತೆ. ಸೊ ಸರ್ ನಿಮ್ ಕಡೆ ಪಾಟ್ಸ್ ಎಲ್ಲಾ ತರದ್ದು ಅವೈಲೇಬಲ್ ಇದಾವೇನ್ರಿ? ಹೌದ್ರಿ ಮೇಡಮ್. ಎಲ್ಲಾ ತರ ಅವೈಲೇಬಲ್ ಇದಾವ್ರಿ ನಮ್ ಕಡೆ. ಜಾಸ್ತಿ ಅಂದ್ರ ಈಗ ಬರ್ತ್ಡೇದಾಗ ಗಿಫ್ಟ್ ಕೊಡ್ಬೇಕಾದ್ರೆ ಶಾಲಾ ಮತ್ತು ಮಾಲೆ ಏನು ಕೊಡ್ತಾರಲ್ರಿ, ಅದರಿಂದ ಅದು ಒಂದ್ ಡೇ ಅಷ್ಟೇ ಯೂಸ್ ಆಗ್ತೈತಿ. ಅದ ನೆಕ್ಸ್ಟ್ ಕಂಟಿನ್ಯೂ ಒಬ್ಬರಿಗೆ ನೀವು ಒಂದು ಪಾಟ್ ಪ್ಲಾಂಟ್ ಗಿಫ್ಟ್ ಕೊಟ್ರಿ ಅಂದ್ರೆ ಅದು ಕಂಟಿನ್ಯೂ ಅವ್ರಿಗೆ ಯೂಸ್ ಆಗ್ತೈತಿ. ಮತ್ತೆ ನಿಮ್ದು ಮೆಮೊರಿ ಉಳಿತೈತಿ. ಆ ತರದಾಗ ಪಾಟ್ ಸಣ್ಣ ಸೈಜ್ ಬೇಕಂದ್ರೆ ಮೇಡಮ್
ಟೆರಾಕೋಟಾ, ಸಿರಾಮಿಕ್ ಮತ್ತೆ ಫೈಬರ್ ಅದ 3 ಹೊರಟಿದಾಗ ನಮ್ಮ ಹತ್ರ ಪಾಟ್ ಅವೈಲೇಬಲ್. ಅಂದ್ರೆ ನಾವು ರೆಗ್ಯುಲರ್ ಪಾಟ್ಸ್ ಕೊಡೋಕ್ಕಿಂತ ಅಷ್ಟು ಚಂದ ಅನ್ಸೋದಿಲ್ಲ, ಇವು ಒಂದ್ ಸ್ವಲ್ಪ ಡಿಸೈನರ್ ಇದ್ರೆ ಲುಕ್ ಚಲೋ ಬರ್ತದೆ. ಮತ್ತೆ ಕಡಿಮೆ ಸಣ್ಣ ಸೈಜ್ ದಾಗ ಹಿಡ್ಕೊಂಡು ಬಿಗ್ ಸೈಜ್ ತಕ ಮೇಡಮ್ ಎಲ್ಲಾ ರೇಟ್ ದಲ್ಲಿ ನಾವು ರೀಸನೇಬಲ್ ರೇಟ್ ನಲ್ಲಿ ಪಾಟ್ಸ್ ಇಟ್ಟೇವೆ. ಓಕೆ ರೀ. ಸೊ ಸರ್ ಇವೆಲ್ಲ ಯಾವ್ರಿ ಪಾಟ್ಸ್? ಇವೆಲ್ಲ ಸಿರಾಮಿಕ್ ದಾಗ ಬರ್ತೈತಿ ಮೇಡಮ್. ಸಿರಾಮಿಕ್ ದಾಗ ಪ್ಲಾಂಟೇಶನ್ ಪಾಟ್ಸ್ ತಯಾರಾದ್ರು ಮೇಡಮ್. ಇದು ನಿಮ್ ಡಿಸೈನ್ ಬೇರೆ ಬೇರೆ ಅಂತ ಸಿಗಬಹುದು ಮೇಡಮ್. ಬಿಗ್ ಸೈಜ್ ಬೇಕಾದ್ರೆ ಬಿಗ್ ಸೈಜ್ ಸಿಗ್ತೈತಿ ಮೇಡಮ್. ಅದಕ್ಕೆಲ್ಲ ಚಿಕ್ಕದಲ್ಲಿ ಬೇಕಾದ್ರೆ ಇದು ಎಲ್ಲ ಸಿರಾಮಿಕ್. ಇದು ಪಾಟ್ ಮೇಡಮ್ ಚಿಕ್ಕದಲ್ಲಿ. ಕಾಫಿ ಮಗ್ ತರ ಐತ್ರಿ. ಮತ್ತೆ ಇದು ಬಿಗ್ ಸೈಜ್ ನಮಗೆ ಬೇಡ ಅಂತ ಚಿಕ್ಕದಲ್ಲಿ ಬೇಕಂದ್ರೆ ಇದು ವುಡ್ ಕಲರ್ ದಾಗ ಮೇಡಮ್ ಇದು ಫೋಟೋ. ಇದು ಸಿರಾಮಿಕ್ ರೀ. ಎಲ್ಲ ಸಿರಾಮಿಕ್ ಫೋಟೋ ದಾಗ ಇದು ವುಡ್ ಕಲರ್ ಬರ್ತೈತಿ. ಸೊ ಎಷ್ಟಿದಾವ್ರಿ ಕಲೆಕ್ಷನ್ಸ್ ಅಂತೂ ಬಹಳ ಅದಾವ. ಇವೆಲ್ಲ ಕೆಳಗಿನ ದೊಡ್ಡ ಬಿಗ್ ಸೈಜ್ ಮೇಡಮ್. ಅಂದ್ರೆ ಹಾಲ್ ನಲ್ಲಿ ಕಾರ್ನರ್ ದಾಗ ಅವ್ರ ಜಾಗ ಜಾಸ್ತಿ ಐತೆ ಅಂದ್ರೆ ಆ ಪಾಟ್ ನಲ್ಲಿ ಪ್ಲಾಂಟ್ ಹಾಕಬಹುದು. ಅಂದ್ರೆ ಇವಾಗ ನಾವು ಎಲ್ ಶೇಪ್ ಸೋಫಾದು ಇಟ್ಕೊಂಡು ಅಂದ್ರೆ ಒಂದ್ ಸೈಡ್ ಒಂದ್ ಪ್ಲಾಂಟ್ ಇಡಬಹುದು ಮೇಡಮ್. ಇವು ರೇಂಜ್ ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಐತ್ರಿ? ರೇಂಜ್ ಮೇಡಮ್ 150 ದಿಂದ ಹಿಡ್ಕೊಂಡ್ರಿ ನಿಮ್ಗ 1200 ತಕ ಮೀಡಿಯಂ ಸೈಜ್ ನಲ್ಲಿ ಐತಿ ಮೇಡಮ್. ಮೀಡಿಯಂ ಸೈಜ್. ಬಿಗ್ ಸೈಜ್ ದಾಗ ಹೋದ್ರೆ 1200 1500 ಈ ತರ ಪ್ಲಾಂಟ್ ಬರ್ತೈತಿ. ಸೊ ಡಿಫರೆಂಟ್ ಅದಾವ್ರಿ. ಅದು ಪ್ರಿಂಟೆಡ್ ಡಿಸೈನ್ ತೆಗಿರಿ. ಇದು ಸಟ್ಟ ಬರ್ತೈತ್ರಿ ಮೇಡಮ್. ಇದು ಇಡ್ಬೇಕಾದ್ರೆ 3 ನೇ ಇಡ್ಬೇಕು. ಅಲ್ಲಿ ಆ ತರ ಇಟ್ಟಿದಿರಲ್ಲ ಮೇಡಮ್. ನಾವು ಮೂರು ಬರ್ತೈತ್ರಿ ಮೇಡಮ್. ಇದು 3 ಕೂಡಿ ನಿಮ್ಗೆ 1200 ರೂಪಾಯಿ ಮೇಡಮ್. ಇದು ಸರ್ 3 ಕೂಡಿ. ಪ್ಲಾಂಟ್ ಇಡ್ಬೇಕಾದ್ರೆ ಸ್ಟೆಪ್ ಬೇರೆ ಬೇರೆ ಇಡಬಹುದು. ಓಕೆ. ಅಂದ್ರೆ ಚಂದ ಡಿಸೈನರ್ ಚಂದ ಕಾಣಿಸ್ತದೆ. ಇವೇನ್ ಡಿಫರೆಂಟ್ ಇದಾವ್ರಲ್ಲ ಸರ್? ಮೇಡಮ್ ಈಗ ಅಲ್ಲಿ ಫಸ್ಟ್ ತೋರಿಸಿದ್ರೆ ನಿಮಗೆ ಸಿರಾಮಿಕ್ ಪಾಟ್ ದಲ್ಲಿ ತೋರಿಸಿದ್ರಿ. ಈ ಸೆಕೆಂಡ್ ಬಂದು ಟೆರಾಕೋಟಾ ಅಂತ ಪಾಟ್ ಬರ ಮೇಡಮ್. ಇದರಲ್ಲಿ ಬಹಳ ಡಿಸೈನ್ ಐತಿ ಮೇಡಮ್. ಚಿಕ್ಕದಲ್ಲಿ ಸಣ್ಣ ಸೈಜ್ ಬಿಗ್ ಸೈಜ್ ಅಲ್ಲಿ ಟೆರಾಕೋಟಾದಲ್ಲಿ ಮೇಡಮ್. ಇದು ಅಂದ್ರೆ ಹೇಗಿದ್ರಿ ಪ್ಲಾಂಟ್ ಯಾವ್ದೋ ನೀವು ಇದಾಗ ಹಾಕಿದ್ರಿ ಮೇಡಮ್. ಹೊರಗಿನ ಗರಂ ಪ್ಲಾಂಟ್ ಗೆ ಒಳಗೆ ಏನು ಮಾಡಂಗಿಲ್ಲ. ಇದೆಲ್ಲ ಕಂಟಿನ್ಯೂ ಕೋಲ್ಡ್ ಇರ್ತೈತಿ ಪ್ಲಾಂಟ್ ಟೆರಾಕೋಟಾ ಪಾಟದಲ್ಲಿ ಮೇಡಮ್. ಸೊ ಫ್ರೆಂಡ್ಸ್ ಇದು ನೋಡ್ರಿ ಟೆರಾಕೋಟಾ ಒಳಗೆ ಎಷ್ಟು ಚಂದ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಅದಾವ. ರೇಟು ಕೂಡ ರೀಸನೇಬಲ್ ಐತಿ ನೋಡ್ರಿ. 500 550 ಇಷ್ಟೇ ಐತಿ. ಸೊ ಇಂಥವ್ ನಾವು ಮನೆಯೊಳಗೆ ಇಟ್ಟು ಅಂದ್ರೆ ಯೂನಿಕ್ ಕೂಡ ಅನ್ಸುತ್ತೆ. ಪ್ಲಾಂಟು ಒಂದು ಯೂನಿಕ್, ಅದ್ರ ಜೊತೆಗೆ ಈ ಥರದ ಪಾಟಲ್ಲಿ ಹಾಕಿಟ್ಟು ಅಂದ್ರೆ ಮತ್ತೊಂದು ಸ್ವಲ್ಪ ಯೂನಿಕ್ ಅನ್ಸುತ್ತೆ. ಡಿಸೈನ್ಸ್ ಇದು ನೋಡ್ರಿ ಎಷ್ಟು ಚಂದ ಐತಿ. ಸರ್ ಇವು ಯಾವ್ರಿ? ಇದು ಫೈಬರ್ದಲ್ಲಿ ಬರ್ತೈತಿ ಮೇಡಮ್. ಲೈಟ್ ವೇಟ್ ನಲ್ಲಿ ಬರ್ತೈತಿ ಮೇಡಮ್. ಇದು ಪ್ಲಾಂಟ್ ಪಾಟ್ಸ್ ಇದು ಕಂಪನಿಯಿಂದ 10 ವರ್ಷ ತನಕ ಮೇಡಮ್. ಇದು ಕಲರ್ ಮತ್ತೆ ಡ್ಯಾಮೇಜ್ ಏನೋ ರಿಟರ್ನ್ ಆಗ್ತೈತಿ ಮೇಡಮ್. ಇದು ಲೈಟ್ ವೇಟ್ ಐತಿ. ಲೈಟ್ ವೇಟ್ ಅದಾಗ ಅಂದ್ರೆ ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ನೋಡಕ ಯೂನಿಕ್ ಆಗಿ ಇರ್ತೈತಿ ಮೇಡಮ್. ಆದ್ರೆ ಪ್ಲಾಂಟ್ಸ್ ಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಮತ್ತೆ ಇದು ಯಾವ್ದೋ ಪ್ಲಾಂಟ್ ಹಾಕಿದ್ರು ಕೋಕೋಪೀಟ್ ದಾಗ ಹಾಕಿ ಪ್ಲಾಂಟೇಶನ್ ಮಾಡೋದು. ಮಣ್ಣೆ ಹಾಕೋದಿಲ್ಲ ಮೇಡಮ್. ಮಣ್ಣೆ ಹಾಕೋದಿಲ್ಲ. ಸೊ ಇವು ನೀವು 3 ವೆರೈಟೀಸ್ ತೋರಿಸಿರಿ. ಇದ್ರೊಳಗೆ ನಮಗೆ ಬೆಸ್ಟ್ ಯಾವ್ದ್ರಿ? ಬೆಸ್ಟ್ ಅಂದ್ರೆ ಮೇಡಮ್ ನಿಮ್ಗೆ ನಿಮ್ದು ರೇಂಜ್ ಯಾವ್ದು ತಗೋಬಹುದು ಅಂದ್ರೆ ಕಸ್ಟಮರ್ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣದು ತಗೋಬೋದ್ರಿ. ಮೀಡಿಯಂ ತಗೋದು. ಈಗ ಮನೆಯಲ್ಲಿ ಒಂದು 25-30 ಲಕ್ಷ ಕೊಟ್ಟು ಮನಿ ಕಟ್ಟಿರ್ತಾರೆ ಮೇಡಮ್. ಅವ್ರಿಗೆ ಕಾರ್ನರ್ ಇಡಕ್ಕೆ ಬಿಗ್ ಪಾಟ್ ಬೇಕಂತ ಕೇಳ್ತಾರಲ್ಲ, ಅವಾಗೆಲ್ಲ ಇವ್ನ ಯೂಸ್ ಮಾಡಬಹುದು. ಡೈರೆಕ್ಟ್ ಆಗಿ ನೀವು ಸಿರಾಮಿಕ್ ದಾಗ ಇಷ್ಟು ದೊಡ್ಡ ಪಾಟ್ ವೇಟ್ ಎತ್ತಕ್ಕಾಗಿಲ್ಲ. ಲೈಟ್ ವೇಟ್ ದಾಗ ಫೈಬರ್ ದಾಗ ಖರೀದಿ ಮಾಡಬಹುದು. ನೋಡಕ್ ಯೂನಿಕ್ ಕಾಣಿಸ್ತೈತ್ರಿ. ಸೊ ನಮ್ಗೆ ಇಲ್ಲಿ ರೇಂಜ್ ವೈಸ್ ನಾವು ತಗೋಬಹುದು. ಆದ್ರೆ ಪ್ಲಾಂಟ್ಸ್ ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಮೇಡಮ್. ಎಲ್ಲಾನು ಓಕೆನೇ ಇದೆ. ಎಲ್ಲಾನು ಓಕೆ. ಸೊ ಇವು ಚಿಕ್ಕ ಪಾಟ್ಸ್ ಎಲ್ಲ ಯಾವ್ದ್ರಿ ಸರ್? ಇದು ಮೇಡಮ್ ಯಾರಿಗಾರ ನೀವು ಬರ್ತ್ಡೇ ದಾಗ ಗಿಫ್ಟ್ ಪ್ಲಾಂಟ್ ಕೊಡ್ಬೇಕಾದ್ರೆ ಮೇಡಮ್, ಈಗ ನಾವು ಒಂದ್ ಸಣ್ಣ ಚಿಕ್ಕ ಪಾಟ್ ದಲ್ಲಿ ಒಂದು ಹಾಕಿ ಕೊಡ್ಬೇಕಾದ್ರೆ ಈ ತರ ಮಾಡಿ ಕೊಡ್ಬೋದು ಮೇಡಮ್. ಈಗ ನಾವ್ ಇಲ್ಲೇ ಕೋಕೋಪೀಟ್ ಹಾಕಿ ರೆಡಿ ಮಾಡಿ ಕೊಡ್ತೀವಿ ಮೇಡಮ್. ನೀವು ಯಾರಿಗಾರ ಫ್ರೆಂಡ್ ಒಂದ್ಸಲ ಈ ತರ ಗಿಫ್ಟ್ ಪಾಟ್ ದಾಗ ಹಾಕೋದು ಎಲ್ಲ ಗಿಫ್ಟ್ ಕೊಡೋ ಸಂಬಂಧ ಈ ಮೀಡಿಯಂ ಸೈಜ್ ದಾಗ ಪಾಟ್ ಮಾಡಿದ್ವಿ. ಅಂದ್ರೆ ಇವಾಗ ನಾವು ಗಿಫ್ಟ್ ತಗೊಳ್ಳೋರು ಇದೀವಿ ಅಂದ್ರೆ ನೀವೆಲ್ಲ ರೆಡಿ ಮಾಡಿ ಎಲ್ಲ ಇಲ್ಲೇ ರೆಡಿ ಮಾಡಿ ಕೊಡ್ತೀವಿ ಮೇಡಮ್. ಕೋಕೋಪೀಟ್ ಹಾಕಿ ಪ್ಲಾಂಟ್ ಪಾಟ್ ನೀವು ಯಾವ ಚಾಯ್ಸ್ ಮಾಡ್ತಿರಲ್ಲ ಅದಕ್ಕೆ ಹಾಕಿ ಕೊಡ್ತೀವಿ ಮೇಡಮ್. ಈಗ ನಿಮ್ಗೆ ಈ ಡಿಸೈನ್ ಬೇಡ ಅಂತ ಹೇಳಿದ್ರೆ ಮೇಡಮ್, ಈ ಡಿಸೈನ್ ಅಲ್ಲಿ ಬೇಕಂದ್ರೆ ಇದಕ್ಕೂ ಹಾಕ್ಬೋದು ಮೇಡಮ್. ಇದು ಡಿಫರೆಂಟ್ ಡಿಸೈನ್ ಐತ್ರಿ. ಈ ತರ ಪ್ಲಾಂಟ್ ಗಿಫ್ಟ್ ಮಾಡಕ. ಸೊ ಎಲ್ಲ ರೇಂಜ್ ಎಷ್ಟಿದಾವಂದ್ರಿ ಸರ್? ಮೇಡಮ್ ಈ ಸೈಜ್ ದಾಗ ನೀವು ಈ ಗಿಫ್ಟ್ ದಾಗ ಐಟಮ್ ದಾಗ ಬಂದ್ರೆ ಮೇಡಮ್ 90 ರೂಪಾಯಿ ದಾಗ ಐತಿ ಮೇಡಮ್. 150 ದಾಗ ಐತ್ರಿ. ಇದು ಬಾಲ್ ದಾಗ ನೋಡ್ರಿ ಮೇಡಮ್. ಇದು ವಾಲಿಬಾಲ್ ಟೈಪ್ ಐತಿ. ಇದು 180 ಪಾಟ್ ಐತ್ರಿ ಮೇಡಮ್. ಇದು 120 ಪ್ಲಾಂಟ್. ಸೊ ಇವಾಗ ನಾವ್ ಇದು 90 ರೂಪೀಸ್ ತಗೊಂಡ್ರೆ ಇದ್ರೊಳಗೆ ನಮಗೆ ಗಿಡ ಇಷ್ಟು ಸಣ್ಣದ್ ಸಿಗ್ಬೇಕ್ರಿ? ಐತ್ರಿ ಮೇಡಮ್. ನಮ್ಮ ಹತ್ರ ಐತ್ರಿ. ಸಕ್ಯುಲೆಂಟ್ ಪ್ಲಾಂಟ್ ಬರ್ತವೆ ಮೇಡಮ್ ಹತ್ರ. ಸಕ್ಯುಲೆಂಟ್ ಅಂತ ಅದ್ರೊಳಗೆ ಹಾಕ್ಬೋದು ಮೇಡಮ್. ಸೊ ಸರ್ ಇಷ್ಟು ಯೂನಿಕ್ ಆಗಿರತಕ್ಕಂತ ಎಲ್ಲ ಪಾಟ್ಸ್ ತರಿಸಿದಿರಿ. ಎಲ್ಲಿಂದ ತರಿಸಿದಿರಿ ಏನ್ರಿ ಮೇಡಮ್? ಇದು ಇವು ಪಾಟ್ಸ್ ಬೇಕಂದ್ರೆ ಮೇಡಮ್ ರೀ ಆನ್ಲೈನ್ ನಲ್ಲಿ ನೀವು ಯಾವ್ದು ಸರ್ಚ್ ಮಾಡ್ರಿ ಮೇಡಮ್, ಪ್ಲಾಂಟ್ ಪಾಟ್ ಇವು ಸಿಗಂಗಿಲ್ಲ ಮೇಡಮ್. ಇವು ನೇರವಾಗಿ ಫ್ಯಾಕ್ಟರಿಯಿಂದ ಡೆಲ್ಲಿ ಮತ್ತೆ ಬೆಂಗಳೂರಿಂದ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟರಿಯಿಂದ ನೇರವಾಗಿ ನಾವು ಖರೀದಿ ಮಾಡಿ ಕಸ್ಟಮರ್ ಗೆ ಕಡಿಮೆ ರೇಟ್ ನಲ್ಲಿ ನಾವು ಸೇಲಿಂಗ್ ಮಾಡ್ತೀವಿ. ಸೊ ಫ್ರೆಂಡ್ಸ್ ಇದ್ರದೊಂದು ವೆರೈಟಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸೊ ಮೊದ್ಲಿಗೆ ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದ್ರದ್ದು ಏನಪ್ಪಾ ಅಂತಂದ್ರೆ ಇದ್ರೊಳಗೆ ನೀರ್ ಹಾಕಿ ಫ್ಲವರ್ಸ್ ಏನ್ ತಗೊಂಡ್ ಬಂದಿರ್ತೀವಲ್ಲ, ರೋಸ್ ಹೆಬಿಸ್ಕಸ್ ಇವೆಲ್ಲ, ಸೊ ಇದ್ರೊಳಗೆ ಹಾಕಿ ಬಿಡೋದು. ಸೊ ಇದು ಒನ್ ಡೇ ವರ್ಗು ಫ್ರೆಶ್ ಉಳಿತಂತೆ. ಸೊ ಇವಾಗ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀವಲ್ಲ, ಸೊ ಅವಾಗ ನಾವು ಡೆಕೋರೇಷನ್ ಮಾಡಿ ಅದ್ರ ಮುಂದೆನೂ ಇಡ್ಬೋದು. ಅಷ್ಟೇ ಅಲ್ದ ನಾವು ಡೈಲಿ ರೆಗ್ಯುಲರ್ಲಿ ನಾವು ಇದ್ರ ಮೇಲೆ ಟಿಪಾಯಿ ಮೇಲೆ ಇಟ್ಬಿಡ್ಬೋದು. ಫ್ರೆಶ್ನೆಸ್ ಅನಸ್ತೈತಿ. ಯಾರು ಬಂದವರಿಗೂ ಬೆಳಗ್ಗೆ ಹೆಂಗ್ ಫ್ಲವರಿಂಗ್ ಇರ್ತೈತಿಲ್ಲ, ಸಾಯಂಕಾಲ ತನಕ ಫ್ಲವರಿಂಗ್ ಹಂಗ ಇರ್ತೈತಿ. ಏನು ಬಾಡೋದಿಲ್ಲ, ಏನು ಇಲ್ರಿ. ಗಿಡದಲ್ಲಿ ಆದ್ರೂ ಬಡದೈತ್ರಿ ಮೇಡಮ್. ಬಟ್ ಇದ್ರಲ್ಲಿ ನೀರಿನಲ್ಲಿ ಆದ್ರೂ ಬಡಂಗಿಲ್ಲ. ಬೆಳಗ್ಗೆ ಹೆಂಗ್ ಇರ್ತೈತಿ ಸಾಯಂಕಾಲ ತನಕ ಅದ ತರ
ಸೊ ಯುನೀಕು ಐತ್ರಿ ಸರ್ ಇದು. ಅಥವಾ ಕಲರ್ಸ್ ಬಂದ 3 ಕಲರ್ಸ್ ಸಿಗ್ತಿದೆ. ರೆಡ್ ಅಂದ್ರೆ ಇದ್ರೊಳಗೆ ಪ್ಲಾಂಟೇಶನ್ ಪ್ಲಾಂಟ್ ಮಾಡಕ್ಕೆ ಇಲ್ಲ ಏನಿಲ್ಲ ಮೇಡಮ್, ಇದು. ಬರೀ ಫ್ಲವರಿಂಗ್ ಗಿಡ ಫ್ಲವರಿಂಗ್ಗೋಸ್ಕರ ಅಷ್ಟೇ ಇದು. ಓಹ್. ಸೊ ಇದ್ರೊಳಗೆ ನಾವು ಇದು ಫ್ಲವರಿಂಗ್ ಸೆಕ್ಯುಲೆಂಟ್ ಪ್ಲಾಂಟ್ ಹಾಕಬಹುದು ಮೇಡಮ್ ಅದಕ್ಕೆ. ಹಾ ಪ್ಲಾಂಟ್ಸ್ ಹಾಕ್ಬೋದ್ರಿ. ಗಿಫ್ಟಿಂಗ್ ಎಲ್ಲ ಚಲೋ ಐತ್ರಿ ಇದು. ದೊಡ್ಡ ಸೈಜ್ ಆಗೈತ್ರಿ, ಸಣ್ಣ ಸೈಜ್. ಹಾ. ಸೊ ಸರ್ ಇವಾಗ ನಾವು ಗಿಫ್ಟಿಂಗ್ ಕೊಡ್ಬೇಕಾದ್ರೆ ಒಂದ್ಸಲ ಪ್ಲಾಂಟ್ ಕೊಡ್ತೀರಿ, ಎಲ್ಲ ಗೊಬ್ಬರ ಹಾಕಿ ರೆಡಿ ಮಾಡೇ ಕೊಡ್ತೀರಿ. ಸೊ ನೆಕ್ಸ್ಟ್ ನಾವು ಮತ್ತೆ ಅದನ್ನ ಚೇಂಜ್ ಮಾಡ್ಬೇಕಿದ್ರೆ ಮತ್ತೆ ಅದನ್ನ ಎಲ್ಲಿಂದ ತರಿಸ್ಬೇಕು ಏನ್ರಿ? ಮೇಡಮ್ ನೀವು ಒಂದು ಪ್ಲಾಂಟಿಗೆ ಏನೋ ಯೂಸ್ ಮಾಡ್ಬೇಕಾದ್ರೆ ಮೇಡಮ್ ಹಾ. ನಮ್ಮ ಹತ್ರ ಆರ್ಗಾನಿಕ್ ಆದಾಗ ಗೊಬ್ಬರ ಐತ್ರಿ ಮೇಡಮ್. ಹಾ ನಿಮ್ ಹತ್ರನೇ ಅವೈಲೇಬಲ್ ಐತ್ರಿ ಮೇಡಮ್. ಈಗ ಹಾ ನಾವು ಪ್ಲಾಂಟ್ ಖರೀದಿ ಮಾಡಿದ್ರೆ ಅಂದ್ರೆ ಮೇಡಮ್ ಹಾ. ಇದೊಂದು 10 ಪ್ಲಾಂಟ್ಗೆ ಯೂಸ್ ಆಗ್ತೈತಿ 1 kg ಮೇಡಮ್. ಹಾ ಹಾ ರೀ. ಇದು ಬರೀ ನಿಮ್ಗೆ ಹಾಕಿ ಈಗ ಒಂದ್ಸಲ ಕೊಟ್ಟಿದ ಮೇಲೆ ನಮ್ಮ ಹತ್ರ ಫ್ಲವರ್ ಇರ್ತೈತಿ ಮೇಡಮ್. ಹಾ. ನೆಕ್ಸ್ಟ್ ನಿಮ್ ಕಡೆ ಕಂಟಿನ್ಯೂ ಫ್ಲವರಿಂಗ್ ಅಂದ್ರೆ ಇದು ಯೂಸ್ ಮಾಡ್ತಿರ್ಬೇಕು ಮೇಡಮ್. ಅಂದ್ರೆ ಇವಾಗ ನಿಮ್ಮಲ್ಲೇ ತಗೊಂಡಿದ್ದ ಗಿಡಗಳಿಗೆ ಅಷ್ಟೇ ಇದನ್ನ ಯೂಸ್ ಮಾಡ್ಬೇಕು, ಇನ್ನು ಯಾವ್ದು ಗಿಡಕ್ಕೆ ಯೂಸ್ ಮಾಡಬಹುದು. ಆದ್ರೆ ಇಂಡೋರ್ ಸ್ಪೆಷಲ್ ಐತ್ರಿ ಮೇಡಮ್. ಇಂಡೋರ್ ಸ್ಪೆಷಲ್. ಇಂಡೋರ್ ಓಕೆ ಸ್ಪೆಷಲ್. ಓಕೆ. ಅದಕ್ಕೆ ಬೇಕಾದಂತ ಗೊಬ್ಬರ ಐತ್ರಿ ಮೇಡಮ್. ಹಾ. ಫ್ಲವರಿಂಗ್ ಬರ್ಬೇಕಾದ್ರೆ ಅದಕ್ಕೆ ಬಾಲ್ ಅಂತ ಒಂದ್ ಪ್ಲಾಂಟಿಗೆ ಒಂದು 10 ಬಾಲ್ ಹಾಕ್ಸಬಹುದು ಮೇಡಮ್. ಸೂಪರ್ ಬಾಲ್ ಅಂತ ಬರ್ತೈತ್ರಿ. Flower ಯಾವ ಹಾಕಿದ್ರೆ ಕೆಮಿಕಲ್ ಅಲ್ಲ ಮೇಡಮ್, ಎಲ್ಲ ಹಾ. ಆರ್ಗಾನಿಕ್ ಅದಾಗಿ. ಆರ್ಗ್ಯಾನಿಕ್. ಹ್ಮ್. ಓಕೆ ರೀ. ಮತ್ತೆ ಈಗ ಲಕ್ಕಿ ಬಾಂಬು ಇದು ಬೇಕಾದ್ರೆ ಮೇಡಮ್ ಇದ್ರ ಈಗ ನಾವು ವಾರಕ್ಕೊಂದ್ಸರಿ ನೀರ್ ಚೇಂಜ್ ಮಾಡ್ತೀವಿ ಮೇಡಮ್. ಹಾ ಸರ್. ಆ ನೀರಿನಲ್ಲಿ 2 ಸ್ಪ್ರೇ ಹಾಕ್ತಂದ್ರ ಪ್ಲಾಂಟ್ ಅಷ್ಟ ಹಾಳಾಗಂಗಿಲ್ಲ ಮೇಡಮ್. ಹೋ, ಹೋ, ಕಂಟಿನ್ಯೂ ಹಂಗೆ ಹೋಗ್ತೈತಿ ಮೇಡಮ್. ಹಾ. ಮತ್ತೆ ಇದಕ್ಕೆ ಲಿಪ್ ಸೆನ್ನರ್ ಅಂತ ಮೇಡಮ್. ಇದು ಒಂದ್ ಬಾಟಲ್ Leaf ಬಂದ shiner. ಲಿಪ್ ಹಾ. ಸೆನ್ನರ್ ಅಂತ ಒಂದ್ ಬಾಟಲ್ ಬಂದ 1200 ರೂಪಾಯಿ ಪ್ರೈಸ್ ಐತಿ ಮೇಡಮ್. ಇದು ಹಾ ಸರ್. ನಮ್ಮ ಕಡೆಯಿಂದ ಫಸ್ಟ್ ಏನಕ್ಕೆ ಯಾರು ಖರೀದಿ ಮಾಡ್ತಾರ ಅವ್ರಿಗೆಲ್ಲ ನಾವಾಗೆ ಸ್ಪ್ರೇ ಮಾಡಿ ಕೊಡ್ತೇವ್ರಿ. ಓಹೋ. ನೆಕ್ಸ್ಟ್ ನಿಮ್ಮಲ್ಲಿ 10 ಪ್ಲಾಂಟ್ ಎಲ್ಲ ಇದ್ದೊಂದು ನೀವು ಒಯ್ಯಬಹುದು ಮೇಡಮ್. ಹಾ ಸರ್. ಅಂದ್ರೆ ಲೀಫ್ ಶೈನಿಂಗ್ ಸೆನ್ನಿಂಗ್ ಬರ್ತೈತಿ. ಅಂದ್ರೆ ಪ್ಲಾಂಟ್ ಏನೂ ಹಾಳಾಗಂಗಿಲ್ಲ. ನಾವ್ ಎಷ್ಟು ಹೊರಗಿಂದ ದಿನಕ್ಕೆ ಏನು ಒಂದ್ಸಲ ಸ್ಪ್ರೇ ಮಾಡ್ಬೇಕ್ರಿ? ತಿಂಗಳಿಗೆ ಒಂದ್ಸಲ ಆದ್ರೆ ಸಾಕ್ರಿ ಮೇಡಮ್. ತಿಂಗಳಿಗೆ ಒಂದ್ಸಲ. ಒಂದ್ಸಲ. ಓಕೆ ರೀ. ಸೊ ಇದ್ರಿ ಇದೇನ್ ಇದು ಮ್ಯಾಜಿಕ್? ಮ್ಯಾಜಿಕ್ ಸ್ಪ್ರೇ ಅಂತ ಮೇಡಮ್ ಇದು. ಹಾ. ಈಗ ನಿಮ್ ಕಡೆ ಆಲ್ರೆಡಿ ಈಗಾಗಲೇ ಪ್ಲಾಂಟೇಶನ್ ಇದ್ದದ್ ಪ್ಲಾಂಟ್ ಇರ್ತಾವ ಮೇಡಮ್. ಹಾ. ಹೆಬಿಸ್ಕಸ್ ಇರ್ಲಿ, ರೋಸ್ ಪ್ಲಾಂಟ್ ಇರ್ಲಿ, ಔಟ್ಡೋರ್ ಪ್ಲಾಂಟ್ಸ್. ಔಟ್ಡೋರ್ ಪ್ಲಾಂಟ್ ಇರ್ಲಿ. ಹಾ. ಈಗ ನಿಮ್ಗೆ ಫ್ಲವರಿಂಗ್ ಬರಾಕಿಲ್ಲ ತೆಗೆದು ಹೋಗ್ಬೇಕಂತ ಇತ್ತಂದ್ರೆ ಹಾ. ಇದನ್ನ ಸ್ಪ್ರೇ ಮಾಡೋದು ಮೇಡಮ್. ಹಾ ಸರ್. ನಿಮ್ಗೆ 15 ದಿವಸದಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗೈತಿ ಮೇಡಮ್. ಹೌದ್ರಿ. ಹೌದು. ಇದ್ರದ್ದು ಏನೈತ್ರಿ ಪ್ರೈಸ್? 185 ಐತ್ರಿ ಒಂದು 10 185. ಗಿಡಕ್ಕೆ ಯೂಸ್ ಮಾಡಬಹುದು ಮೇಡಮ್. ಓಕೆ. ಅಂದ್ರೆ ಫ್ಲವರ್ಸ್ ಅಷ್ಟೇ ರೀ? ಫ್ಲವರ್ಸ್ ಅಷ್ಟೇ ಮೇಡಮ್. ಫ್ಲವರ್ಸ್ ಅಷ್ಟೇ. ಓಕೆ. ಸೊ ಫ್ರೆಂಡ್ಸ್, ಇವಾಗ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿನ ಸರ್ ಜೊತೆಗೆ ಡಿಸ್ಕಸ್ ಮಾಡಿ ತಿಳ್ಕೊಳ್ಳೋಣ ಬನ್ನಿ. ಸೊ ಸರ್, ನೀವ್ ಇವಾಗ ಗಿಡಗಳ ಬಗ್ಗೆನೇ ಜಾಸ್ತಿ ಫೋಕಸ್ ಕೊಟ್ಟ ಬಿಸ್ನೆಸ್ ನ ಮಾಡತ್ತೀರಿ. ಸೊ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಯಾಕೆ ಅನ್ನಿಸ್ತು? ಮೇಡಮ್ ನಮ್ದು ಇದ ಬಿಸ್ನೆಸ್ ಅಂದ್ರೆ ಮೇಡಮ್ ಪ್ಲಾಂಟದಲ್ಲಿ ನಮ್ಮ ಫ್ಯಾಮಿಲಿನ ಇರೋದು 40 ವರ್ಷ ಮೇಲ್ಪಟ್ಟ ಮೇಡಮ್. ಹಾ. ನಮ್ಮ ಪಪ್ಪರ ಅಣ್ಣ ರೀ ಹಾ. ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಇದ್ರು ಮೇಡಮ್. ಹೋ ಹೋ ಹೋ. YB ಶೇಡ್ವಾಳ್ ಅಂತಾರಿ. ಹಾ. ಅವರಿಂದ ಅವ್ರು ನರ್ಸರಿ ಮಾಡ್ಕೊ ಸ್ವಲ್ಪ ನರ್ಸರಿ ಮಾಡೋದು ಯಾತರ, ಹಾ. ಗ್ರಾಫ್ಟಿಂಗ್ ಮಾಡೋದು ಹೆಂಗ ಅಂತ ಅವ್ರಿಂದ ಕಲತ್ರಿ. ಹಾ. ಆಮೇಲೆ ನಾವು ಟ್ರೈನಿಂಗ್ ದಾಗ ಹೋಗಿ ಹಾ. ಇದ್ರ ಬದ್ದಲ ಎಲ್ಲ ಮಾಹಿತಿ ಪೂರ್ಣ ತಗೊಂಡ ನರ್ಸರಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಈಗ ಪ್ಲಾಂಟ್ಸ್ ಗಳನ್ನ ನಾವು ರಕ್ಷಣೆ ಮಾಡ್ಬೇಕು, ಅದ್ರ ಆರೋಗ್ಯವಾಗಿ ಕಾಪಾಡ್ಕೋಬೇಕು ಅಂದ್ರೆ ನಾವು ಹೆಂಗ್ ಮೇಂಟೈನ್ ಮಾಡ್ಬೇಕ್ರಿ ಅದನ್ನ? ಮೇಡಮ್ ಈಗ ನಮ್ಗೆ ಹೆಂಗ್ ಚಿಕ್ಕ ಮಕ್ಕಳ ಹೆಂಗ ನಾವು ಜೋಪಾನ ಮಾಡ್ತೀವಲ್ಲ ಆ ತರ ಮೇಡಮ್ ಗಿಡಗಳು ಇರೋದು. ಹಾ ಅದಕ್ಕೆ ಯಾವ ಟೈಮ್ಗೆ ನೀರ್ ಕೊಡ್ಬೇಕು, ಯಾವ ಟೈಮ್ ಹಾ. ಗೊಬ್ಬರ ಕೊಡ್ಬೇಕು, ಹಾ. ಜಾಸ್ತಿ ಹಾಕಿರೋ ಬಿ ಅದು ಗಿಡಕ್ಕೆ ಏನ್ ಎಫೆಕ್ಟ್ ಆಗ್ತೈತಿ ಹೌದು. ಅದೆಲ್ಲ ಮಾಹಿತಿ ನಾವು ಹೇಳ್ತೇವೆ ಮೇಡಮ್. ಇವಾಗ ನಿಮ್ ಕಡೆ ಪ್ಲಾಂಟ್ಸ್ ನಾವು ತಗೊಳಕ್ ಬಂದ್ರೆ ನಂಗೆ ಎಲ್ಲ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಹೇಳ್ತೇವೆ ಮೇಡಮ್. ಓಹೋ. ಮತ್ತ ಬೇಕಂದ್ರೆ ಬಿ ಇಲ್ಲೇ ರೆಡಿ ಮಾಡಿ ಕೊಟ್ಟು ಬಿಡ್ತೇವೆ ಮೇಡಮ್. ಹಾ, ಗೊಬ್ಬರ ಸರಿ. ಇದನ್ನ ಹಾಕಿ ಇಲ್ಲೇ ರೆಡಿ ಮಾಡಿ ಹಾ. ಕೊಡ್ತೇವೆ. ಹಂಗೇನ್ರಿ ಪ್ರಾಬ್ಲಮ್ ಬಂತಂದ್ರೆ ನಿಮ್ಗೆ ಫೋಟೋ ಹೊಡೆದು ಕಳಿಸಿದ್ರು ಅದಕ್ಕೆ ಏನ್ ಮಾಡ್ಬೇಕಂತ ಮಾಹಿತಿ ಹೇಳ್ತೇವೆ ಮೇಡಮ್. ಸರ್, ಇವಾಗ ಮನೆ ಕಟ್ಟಿರ್ತಾರೋ, ಗಿಡಗಳನ್ನ ಬೆಳೆಸ್ಬೇಕನ್ನೋ ಆಸೆ ಇರ್ತೈತಿ ಅವರಿಗೆ. ಹೌದು ಸೊ ಯಾವ ತರದ ಗಿಡಗಳನ್ನ ಬೆಳೆಸಿದ್ರೆ ಅವರು ಸೂಕ್ತ ಸರ್? ಮೇಡಮ್ ಪೈಲಾದಾಗ ಎಲ್ಲ ನಮ್ಮ ಅಜ್ಜಗಳೆಲ್ಲ ಒಡ್ಡಿಗೆ ಪ್ಲಾಂಟೇಶ್ ಒಂದ್ ಹಾ. ಮಾವಿನ ಗಿಡ ಇರ್ಲಿ, ಒಂದ್ ತೆಂಗಿನ ಗಿಡ ಇರ್ಲಿ ಹಾ, ಅಂತ ಆ ಹೌದು. ತರ ಎಲ್ಲಾರು ಒಂದ್ ಹಚ್ಕೊಂಡಿದ್ರಿ. ಹೌದು. ಅವ್ರ ಹಚ್ಚಿದ ಗಿಡದಿಂದ ನಾವೆಲ್ಲ ಹಣ್ಣು ತಿಂತೀವ್ರಿ ಹಾ ಮೇಡಮ್. ಹಾ. ಈಗ ಆ ತರ ಈಗಿಲ್ಲ ಮೇಡಮ್. ಹೌದ್ರಿ. ಈಗ ಅಂದ್ರೆ ಒಂದ್ ಮನಿ ಕಟ್ಬೇಕಾರೆ ಅಪಾರ್ಟ್ಮೆಂಟ್ ಮಾಡ್ತಾರೆ ಹಾ. ಮೇಡಮ್, ಅದ್ರಲ್ಲಿ ಪಾಟ್ ನಲ್ಲಿ ಗಿಡ ಬೆಳೆಸ್ತಾರ. ಹಾ. ಈಗ ಪ್ರೆಸೆಂಟ್ ಕೋವಿಡ್ ಇಂದ ಈ ಕಡೆ ಏನಾಗಿದೆ ಮೇಡಮ್, ಹಾ. ಒಂದ್ ಪ್ಲಾಂಟ್ ವ್ಯಾಲ್ಯೂ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಹೌದು, ಮೇಡಮ್. ಹೌದ್ರಿ ಸರ್, ಹೌದು. ಅವಾಗಿಂದ ಈಗ ಮನಿ ಕಟ್ಟು ಜಾಗದಾಗ ಸ್ವಲ್ಪ ಗಾರ್ಡನ್ ಮಾಡ್ಕೋಬೇಕ, ಹಾ. ಪ್ಲಾಂಟ್ ಇರ್ಬೇಕಂತ ಹೇಳಿದ್ರಿ. ಹಾ. ಇಂಡೋರ್ ಮನೆಯಲ್ಲಿ ಒಂದ್ 15-20 ಪಾಟ್, ಹಾ. ಹೊರಗಡೆನು ಪ್ಲಾಂಟ್ ಹಚ್ಕೊಂಡ್ ಮೇಡಮ್ ಹಾ. ಆತರ ಪರಿಸರ ನಾವು ಕಾಪಾಡಬಹುದು ಮೇಡಮ್. ಓಹೋ. ಸೊ ಅದ್ರ ಮೇಂಟೆನೆನ್ಸ್ ಏನ್ ನಮಗ್ ಜಾಸ್ತಿ ಬರೋದಿಲ್ಲ? ಮೇಂಟೆನೆನ್ಸ್ ಕಡಿಮೆ ಐತಿ ಮೇಡಮ್. ಕಡಿಮೆ ಐತಲ್ರಿ? ಹೌದು. ಚಿಕ್ಕ ಜಾಗದಾಗ ಮೇಡಮ್ ಹ್ಮ್. ಬಾಲ್ಕನಿಯಲ್ಲಿ ಪ್ಲಾಂಟ್ ಇಟ್ಕೊಂಡು ಹ್ಮ್. ಒಂದ್ 10-20 ಪಾಟ್ ನಲ್ಲಿ ಪ್ಲಾಂಟ್ ಮಾಡ್ಕೊಂಡ್ರಿ. ಹಾ ಅದಕ್ಕೆ ರೀ. ನೀರನ್ನ ನೇರವಾಗಿ ನೀರ್ ಕೊಡೋದಿಲ್ಲ ಮೇಡಮ್. ನೀರ್ ಯಾವ್ದೋ ಪ್ಲಾಂಟ್ ಇಂಡೋರ್ ಪ್ಲಾಂಟ್ ಯೂಸ್ ಮಾಡೋದು ಅದೇ ಮೇನ್. ಎಲ್ಲಾರು ಜಾಸ್ತಿ ಏನ್ ಮಾಡ್ತಾರೆ, ಪ್ಲಾಂಟ್ ಹೋಯ್ತಾರ್ರಿ, ಹಾ. ಡೈರೆಕ್ಟ್ ನೀರ್ ಹಾಕಿ ಪ್ಲಾಂಟ್ ನಿಮ್ದು ಹೋಯ್ತಂತಂದ್ರಲ್ಲ, ಹಾ, ಹಾ, ಹಾ. ಎಲ್ಲದಕ್ಕೂ ಸ್ಪ್ರೇನ ಮಾಡೋದು ಮೇಡಮ್. ಸ್ಪ್ರೇ ಮಾಡೋದು. ಹಾ ರೀ. ನೀರಷ್ಟ ಸ್ಪ್ರೇ ಮಾಡ್ರೆ ಅದು ಗಿಡಕ್ಕೆ ಅಷ್ಟೇ ಬೇಕಾದ್ರೆ ಹಾ. ಮೇಡಮ್. ಅಂದ್ರೆ ನಮ್ಗೇನಿಲ್ಲ ಜಾಸ್ತಿ ಸ್ಪೇಸ್ ಬೇಕು ಅಂತಿಲ್ಲ, ಹಾನ್ರಿ. ಮತ್ತೆ ಸ್ವಲ್ಪ ಸ್ಪೇಸ್ ಒಳಗ ನಾವು ನಮ್ಮ ಆರೋಗ್ಯನ ಆರೋಗ್ಯನ ಕಾಪಾಡೋದು ಕಾಪಾಡುವಂತ ಮೇಡಮ್. ಗಿಡಗಳನ್ನ ನಾವು ಮತ್ತ್ ಬೆಳೆಸ್ತೀವಿ. ನೇರವಾಗಿ ಸೂರ್ಯನ ಕಿರಣ ಮೇಡಮ್ ಆ ಪ್ಲಾಂಟ್ ಗೆ ಬರೋದಿಲ್ಲ ಮೇಡಮ್. ಹೌದ್ರಿ, ಅದೊಂದು ಇತ್ತು ನನಗ್ ಡೌಟ್. ಸೊ ಬಿಸಿಲೊಳಗೆ ಇರೋದಿಲ್ಲ ಅದು, ಏನಂತಾರೆ ಮೇಡಮ್, ಬಿಸಿಲು ನಮ್ಮ ಹತ್ರ ಇಂಡೋರ್ ಪ್ಲಾಂಟ್ ಅಂತ ಹೇಳಿ ನಾವು ಎಲ್ಲ ಕೊಡ್ತೇವೆ ಮೇಡಮ್. ಹಾ, ಸರ್. ಅಲ್ಲಿ ಹೋದ್ ಬಿಸಿಲ ಜಾಗದಾಗ ಇಟ್ರಂದ ಆ ಪ್ಲಾಂಟ್ ಗೆ ನಡೆಯಲ್ಲ. ಸೂರ್ಯನ ಕಿರಣ ನೇರವಾಗಿ ಇಂಡೋರ್ ಪ್ಲಾಂಟ್ ಗೆ ಬರೋದಿಲ್ಲ ಮೇಡಮ್. ಬರೋದಿಲ್ಲ ಹಾ ಮೇಡಮ್. ಹಾ. ಹಂಗಂದ್ರೆ ಅದು ಸೂರ್ಯನ ಕಿರಣದಿಂದ ಇದನ್ನ ಇರಬೇಕು. ಹಾ, ಇರಬೇಕು ಮೇಡಮ್. ಹಾ. ಸೊ ಇಂಡೋರ್ ಪ್ಲಾಂಟ್ಸ್ ಗೆ ಯಾವ್ದಕ್ಕೂ ಬಿಸಿಲು ಬೀಳಬಾರ್ದು ಫ್ರೆಂಡ್ಸ್, ಇದು ನೆನಪಿರ್ಲಿ. ಸೊ ಇಂಡೋರ್ ಪ್ಲಾಂಟ್ಸ್ ನ ತಗೊಂಡ್ ಹೋಗಿ ನೀವು ಹೊರಗಡೆ ಇಟ್ರಂದ್ರೆ ಉಪಯೋಗ ಉಪಯೋಗ ಇಲ್ಲ. ಸೊ ಸರ್, ನಾವು ಬಹಳ ಕಡೆ ನರ್ಸರಿ ನೋಡಿದೀವ್ರಿ. ಹಾ. ನರ್ಸರಿ ಅಂದ್ರೆ ಹೆಂಗಿರ್ತೈತಿ, ಸಾಲಕ ಗಿಡಗಳನ್ನ ಇಟ್ಟಿರ್ತಾರು, ಹೊರಗಡೆನೆ ಇರ್ತೈತಿ. ಸೊ ಇದ್ ಹೆಂಗಾಗೈತಿ, ಇಂಡೋರ್ ಪ್ಲಾಂಟ್ಸ್ ನಮ್ ಚಿಕ್ಕೋಡಿ ಒಳಗ ಹೊಸದಾಗಿ ಒಂದು ಥೀಮ್ ಬಂತ್ರಿ. ಹೌದು ಮತ್ ಇಷ್ಟು ವೆರೈಟೀಸ್ ಆಫ್ ಪಾಟ್ಸ್ ನಮ್ ಚಿಕ್ಕೋಡಿ ಒಳಗೆ ಎಲ್ಲೂ ಇಲ್ಲ. ಹೌದು. ಇದೊಂದ್ ಐತಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಗಿಡಗಳನ್ನು ಕೂಡ ಬಹಳ ಡಿಫ್ರೆಂಟ್ ಅದಾವ್ರಿ. ಹೌದು. ಮೇಂಟೆನೆನ್ಸ್ ತುಂಬಾ ಚಲೋ ಮಾಡಿದೇರಿ.
ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೇಕು, ಇಲ್ಲಿ ನಿಮಗ್ ಬಹಳ ಇಷ್ಟವಾದಂತಹ ಪ್ಲಾಂಟ್ ಯಾವ್ದು ಅಂತ ಹೇಳಿ. ಬಹಳ ಇಷ್ಟ ಅಂದ್ರೆ ಮೇಡಮ್ ನಾವು ಪ್ಲಾಂಟ್ ದಿಂದ ಡೈಲಿ ಸಣ್ಣ ಚಿಕ್ಕ ಮಕ್ಕಳ ಜೊತೆ ಯಾವ ತರ ಮನೆಯಲ್ಲಿ ಇರ್ತೀವಿ ಮೇಡಮ್, ಆ ತರ ನಾವು ಪ್ರತಿಯೊಂದು ಯಾವ್ದು ಫಂಕ್ಷನ್ ಆಗ್ಲಿ ಯಾವ್ದೋ ಕಾರ್ಯಕ್ರಮ ಇದ್ರು ಮೇಡಮ್ ಫಸ್ಟ್ ಗಿಡಗಳ ಬಗ್ಗೆನ ಎಲ್ಲಾ ಅದ್ರ ಬಗ್ಗೆ ಕಾಳಜಿ ವಹಿಸಿ ಮುಂದೆ ಹೋಗ್ತೀವಿ ಮೇಡಮ್. ಆಲ್ಮೋಸ್ಟ್ 90% ಯಾವ ಫಂಕ್ಷನ್ ಕಂತೂ ನಮ್ಗೆ ಹೋಗಕ್ಕೆ ಅವಕಾಶನೇ ಇರಂಗಿಲ್ಲ ಮೇಡಮ್. ಪ್ಲಾಂಟ್ ಅಂದ್ರೆ ನಾವು ಮಕ್ಕಳ ತರಾನೇ ನೋಡ್ತೀವಿ ಮೇಡಮ್. ಪ್ರತಿಯೊಂದು ಪ್ಲಾಂಟ್ ನಾವು ಎಷ್ಟನ ಪಡ್ತೀವಿ ಮೇಡಮ್. ಅಂದ್ರೆ ಸರ್ ಹೇಳೋ ಪ್ರಕಾರ ಅವ್ರ ಫಂಕ್ಷನ್ಸ್ ಹೋಗ್ಬೇಕಾದ್ರೂ ವಿಚಾರ ಮಾಡ್ಬೇಕು, ಈಗ ಮನ್ಯಾಗ ಸಣ್ಣ ಹುಡುಗರು ಇರ್ತಾವ ಹೆಂಗ್ ಬಿಟ್ಟು ಹೋಗ್ಲಿ ವಿಚಾರ ಮಾಡ್ತಾರಲ್ಲ, ಗಿಡಗಳನ್ನ ಬಿಟ್ಟು ಹೆಂಗ್ ಫಂಕ್ಷನ್ ಹೋಗೋದ ಅಂತ ಹೇಳಿ ವಿಚಾರ ಮಾಡ್ತೀರಿ. ಸೊ ಇದ್ರೊಳಗೆ ಫೇವ್ರೇಟ್ ಯಾವ್ದು ಸರ್ ನಿಮ್ಗೆ ಪ್ಲಾಂಟ್? ಫೇವ್ರೇಟ್ ಅಂದ್ರೆ ಮೇಡಮ್ ಎಲ್ಲಾನು ಫೇವ್ರೇಟ್ ಮೇಡಮ್ ನಮ್ಗೆ. ಹೆಂಗಂದ್ರೆ ನಾವು ಅದರಿಂದ ನಮ್ಗೆ ಪ್ರತಿಯೊಂದು ದಿನಕ್ಕೆ ಅದು ಬೆಳವಣಿಗೆ ಏನ್ ನಾವು ನೋಡ್ತಿರಲ್ಲ ಮೇಡಮ್, ಅದರಿಂದ ಖುಷಿ ನಮ್ಗೆ ಅದನ್ನ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೇನೆ ಮೇಡಮ್. ಇವತ್ತು ಈ ಪ್ಲಾಂಟ್ ಯಾಕೆ ಈ ಬೆಳವಣಿಗೆ ಸ್ಟಾಪ್ ನಿಂತು, ಯಾಕೆ ಬೆಳಿಲ್ಲ, ಅದಕ್ಕೆ ಏನ್ ಬೇಕೈತೆ ಅಂತ ಮೇಡಮ್ ನಾವು ನೋಡೋದು ಇದಕ್ಕೆ ಏನ್ ಕೊಡ್ಬೇಕಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಪ್ಲಾಂಟ್ ಅದಾವ ಅಂತ ಹೇಳಿ ನಾವು ಹೊರಗಡೆ ತಿರುಗಾಡಕ್ ಹೋದ್ರೆ ಅದಕ್ಕೆ ಏನ್ ಬೇಕಂತ ನಮ್ಗೆ ಗೊತ್ತಾಗಿಲ್ಲ. ಹಂಗ ಪ್ರತಿಯೊಂದು ಇಷ್ಟ ಪಡ್ತೇನೆ ಮೇಡಮ್. ಸರ್ 2 ಸಲ ಫೇವ್ರೇಟ್ ಪ್ಲಾಂಟ್ ಯಾವ್ದು ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಆನ್ಸರ್ ಏನು ಹೇಳಿಲ್ಲ. ಯಾಕಂದ್ರೆ ಕಣ್ಣಲ್ಲಿ ಈ ಕಣ್ ಇಂಪಾರ್ಟೆಂಟ್ ಈ ಕಣ್ ಇಂಪಾರ್ಟೆಂಟ್ ಅನ್ನಂಗ್ ಕ್ವಶನ್ ಆಯ್ತು ಅವ್ರಿಗೆ. ಎಲ್ಲಾ ಗಿಡಗಳು ನನಗ್ ಫೇವ್ರೇಟ್ ಅಂದ್ರೆ ಎಲ್ಲಾ ಮಕ್ಕಳು ನನಗ್ ಫೇವ್ರೇಟ್ ಇದ್ದಂಗ ಈ ತರ ಉತ್ತರ ಕೊಟ್ರು ಸರ್. ಸೊ ಸರ್ ಇದ್ರೊಳಗ ಮೋಸ್ಟ್ ಸೆಲ್ಲಿಂಗ್ ಆಗುವಂತಹ ಗಿಡ ಯಾವ್ದ್ರಿ? ಮೋಸ್ಟ್ ಸೆಲ್ಲಿಂಗ್ ಅಂದ್ರೆ ಮೇಡಮ್ ಈಗ ಇತ್ತಿತ್ತಲಾಗಿ ಕೋವಿಡ್ ದಿಂದ ಈ ಕಡೆ ಬಂದಾಗ ಪ್ರತಿಯೊಬ್ಬರಿಗೂ ಮೊಬೈಲ್ ನಲ್ಲಿ ಮೇಡಮ್ ಯಾವ ಪ್ಲಾಂಟ್ ದಿಂದ ಏನು ಉಪಯೋಗ ಮನುಷ್ಯರಿಗೆ ನಮ್ದು ಪ್ರತಿಯೊಬ್ಬ ಮನುಷ್ಯಗ ಏನು ಉಪಯೋಗ ಅಂತ ಎಲ್ಲಾ ಸರ್ಚ್ ಕೊಟ್ಟಾರ ಮೇಡಮ್. ಒಂದು ಸ್ನೇಕ್ ಪ್ಲಾಂಟ್ ಅದರಿಂದ ಒಬ್ಬ ಮನುಷ್ಯಗೆ ಏನು ಉಪಯೋಗ ಅಂತ ಎಲ್ಲ ಅದ್ರ ಇಂಟಿಮೇಷನ್ ಐತ್ರಿ ಮೇಡಮ್. ಹಿಂಗಾಗಿ ಜಾಸ್ತಿ ಅಂದ್ರ ರಬ್ಬರ್ ಪ್ಲಾಂಟ್, ಸ್ನೇಕ್ ಪ್ಲಾಂಟ್ ರೀ, ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಆಲ್ಮೋಸ್ಟ್ ಸ್ವಲ್ಪ ಪೈಲದಿಂದ ಐತ್ರಿ ಮೇಡಮ್. ಈಗ ಇತ್ತಿತ್ತಲಾಗಿ ಕೆಲತಿಯ ಪ್ಲಾಂಟ್ ಮತ್ತ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಮೇಡಮ್ ಹೊಸ ಹೊಸ ಪ್ಲಾಂಟ್ ರಿಸರ್ಚ್ ಆಗ್ತೈತಿ ಮೇಡಮ್. ಈಗ ಅದ್ ನಾವು ನೇರವಾಗಿ ಪರ್ಚೇಸ್ ಮಾಡಿ ಕಸ್ಟಮರ್ ಗೆ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀವಿ ಮೇಡಮ್. ಸೊ ಇವಾಗ ನಮ್ಗೆ ಈ ಶಾಪ್ ಅಲ್ಲಿ ಇರ್ತಕ್ಕಂತ ಪ್ಲಾಂಟ್ಸ್ ಅಂದ್ರೆ ನಮ್ಗೆ ಉಸಿರಾಟದ ಸಮಸ್ಯೆ ಏನು ಆಗಬಾರ್ದು. ನಾವು ಡೈರೆಕ್ಟ್ ಮನಿ ಒಳಗ ಬೆಳೆಸಿರ್ತಕ್ಕಂತ ಗಿಡಗಳಿಂದ ನಮ್ಮ ಮನಿ ಒಳಗೆ ಕೋವಿಡ್ ನಲ್ಲಿ ಮೇಡಮ್ ಆಕ್ಸಿಜನ್ ಒಂದು ಹಾಕೋದ್ರೆ 10-15 ಸಾವಿರ ರೂಪಾಯಿ ನಾವು ಅವಾಗ ದುಡ್ಡು ಹಾಸ್ಪಿಟಲ್ ದುಡ್ಡು ಕಟ್ಟಿದ್ ಮೇಡಮ್. ಈಗ ನೀವು 10 ಪ್ಲಾಂಟ್ ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಗೆ ಅದರಿಂದ ಬೆನಿಫಿಟ್ ಐತಲ್ಲ. ಸೊ ಫ್ರೆಂಡ್ಸ್, ಇವು ದೊಡ್ಡ ದೊಡ್ಡ ಮರ ಆಗ್ತವೆ, ಇದನ್ನೆಲ್ಲ ಹೆಂಗ್ ಬೆಳೆಸೋದು, ಇದನ್ನ ಬೆಳೆಸಕ್ ಜಾಗ ಬೇಕು ಅನ್ನೋ ಕನ್ಫ್ಯೂಷನ್ ಬೇಡ. ಬರೀ ಒಂದು ಚಿಕ್ಕ ಪ್ಲೇಸ್ ಇಲ್ಲಿ ಮಿಡಲ್ ಅಲ್ಲಿ ಒಂದ್ ಗಿಡ ಇಟ್ರು ಓಕೆ. ಸೊ ಒಂದು ಟೇಬಲ್ ಇರ್ತದೆ ಟಿಪಾಯಿ, ಅದ್ರ ಮೇಲೆ ಒಂದ್ ಗಿಡ ಇಟ್ರು ಕೂಡ ಓಕೆ, ಈ ತರ ಇರುತ್ತ. ಸೊ ಹಂಗಾಗಿ ಈ ಪ್ಲಾಂಟ್ಸ್ ನ ಇಂಡೋರ್ ಪ್ಲಾಂಟ್ಸ್ ನ ಬೆಳೆಸೋದ್ರಿಂದ ಉತ್ತಮ, ಮತ್ ನಮ್ಮ ಆರೋಗ್ಯ ಕೂಡ ಚಲೋ ಇರತ್ತ. ಸೊ ಇದನ್ನ ಬೆಳೆಸಬೇಕು, ನೀವು ಕೂಡ ಎಲ್ಲರೂ ಬೆಳೆಸ್ರಿ. ಸರ್ ಕೊನೆಯದಾಗಿ ಒಂದ್ ಪ್ರಶ್ನೆ ಸರ್. ಸೊ ಇವಾಗ ನಮ್ಮ ವೀಕ್ಷಕರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್ ಹೆಂಗೈತ್ರಿ, ಫಸ್ಟ್ ಆಫ್ ಆಲ್ ಒಂದು ಫೋಟೋ ಬೇಕಂದ್ರೆ ಮೇಡಮ್ ನಾವು ಹೋಗ್ಬೇಕಂದ್ರೆ ಬೆಂಗಳೂರು ಹೋಗ್ಬೇಕು ಮೇಡಮ್, ಇಲ್ಲಾಂದ್ರೆ ಪುಣಕ್ ಹೋಗ್ಬೇಕು, ಇಲ್ಲಾಂದ್ರೆ ಕೊಲ್ಲಾಪುರದಲ್ಲಿ ಸ್ವಲ್ಪ ಅಲ್ಲೆಲ್ಲೆಲ್ಲ ಅಷ್ಟೇ ಇಟ್ಟಾರು, ಹೊರಟಿ ಇಷ್ಟಂತೂ ಯಾರಿಗೆ ಇಡಕ ಆಗ್ಲಿಲ್ಲ ಮೇಡಮ್. ಆ ತರ ಅಂದ್ರೆ ನಮ್ಗೆ ಇಲ್ಲೇ ಲೋಕಲ್ ಕಸ್ಟಮರ್ ಗೆ ಎಲ್ಲ ಈಸಿಯಾಗಿ ಸಿಗ್ಲಿ ಅಂತ ಮೇಡಮ್ ನಾವು ಒಂದು ಪ್ಲಾನ್ ಮಾಡಿ ಇರ್ಲಿ ಕಡಿಮೆ ತೊಳ್ಕೊಡೋಣ ಅಂತ ಒಂದು ಶಾಪ್ ಓಪನ್ ಮಾಡಿದ್ವಿ ಮೇಡಮ್. ಪ್ರತಿಯೊಬ್ಬರು ಯಾರು ಬಂದು ವಿಸಿಟ್ ಮಾಡ್ಬೋದು, ಕಡಿಮೆ ರೇಟ್ದಾಗ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಮೇಡಮ್. ಆ ತರ ಎಲ್ಲ. ಸೊ ಫ್ರೆಂಡ್ಸ್, ನಿಮಗೂ ಇಂಡೋರ್ ಪ್ಲಾಂಟ್ಸ್ ಬೇಕಂದ್ರೆ ಶಾಪಿಗೆ ಬಂದು ವಿಸಿಟ್ ಮಾಡ್ರಿ, ಸರ್ನ ಭೇಟಿ ಆಗ್ರಿ. ಪ್ಲಾಂಟ್ಸ್ ಯಾವ್ದು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಸರ್ ಹತ್ರ ಮಾಹಿತಿ ಕೇಳ್ರಿ, ಅವ್ರ ಎಲ್ಲಾನು ಮಾಹಿತಿ ಕೊಡ್ತಾರ. ಅದಾದ್ಮೇಲೆ ನಿಮ್ಗ ಫಸ್ಟ್ ಟೈಮ್ ಎಲ್ಲಾನು ಅವರು ಸೆಟಪ್ ಮಾಡಿನೇ ಕೊಡ್ತಾರ, ಪಾಟ್ ಒಳಗೆಲ್ಲ ಸೆಟ್ ಮಾಡಿ ರೆಡಿ ಮಾಡಿ ಕೊಡ್ತಾರ ನಿಮ್ಗೆ. ಮತ್ತೆ ಯಾವ ತರ ಅದನ್ನ ನೋಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತಾರ. ಸೊ ವಿಸಿಟ್ ಮಾಡಿ, ಸರ್ ಒಟ್ಟಿಗೆ ಭೇಟಿ ಆಗ್ರಿ. ಸರ್ ಇರ್ಲಿಲ್ಲ ಅಂದ್ರೂ ಇಲ್ಲಿ ಬೇರೆಯವ್ರು ಇದ್ರು ಅವ್ರಿಗೆ ಕಾಲ್ ಮಾಡಿ ಹೇಳ್ರಿ, ಸರ್ನೇ ಕಳಿಸ್ರಿ ಅಂತ ಹೇಳಿ. ಸರ್ ಬರ್ತಾರ, ಇಮಿಡಿಯೇಟ್ ಆಗಿ ಬಂದು ನಿಮ್ಗೆ ಮಾಹಿತಿನ ಕೊಡ್ತಾರ. ಸೊ ಹಂಗೆ ನಮ್ ಚಾನೆಲ್ ನ ನೋಡಿ ಬಂದವ್ರಿಗೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀವಿ. ಓಕೆ ಸರ್. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬಂತು ಸರ್? ಇದು ಕೋರೆನಗರ್ ಮೇಡಮ್, NM ರೋಡ್, ಲಿಪಾನಿ ಮತ್ತ ಮದೋಡ್ ರೋಡ್ ಮೇಡಮ್, ಮೇನ್ ರೋಡ್ಗೆ ಇರೋದು ಮೇಡಮ್ ನಮ್ಮ ಕಾಂಪ್ಲೆಕ್ಸ್. ಅದು 3 ತಳಗಿನ ಬೇಸ್ಮೆಂಟ್ ನಮ್ದು ಲೊಕೇಶನ್ ಬರುತ್ತೆ. ಮೇಲೆ 3 ತಳಗಿನ ಬೇಸ್ಮೆಂಟ್ ನಮ್ಮ ಲೊಕೇಶನ್. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವಿಶೇಷ ವ್ಲಾಗ್. ಸೊ ಆಗ್ಲೇ ಹೇಳಿದ್ನಲ್ವಾ, ಪರಿಸರ ಪ್ರೇಮಿಗಳಿಗೆ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಪರಿಸರವನ್ನ ಪ್ರೀತಿಸಿ, ಎಲ್ಲರೂ ಕೂಡ ಗಿಡಗಳನ್ನ ಬೆಳೆಸಿ. ಗಿಡಗಳು ನಮಗೆ ಎಷ್ಟು ಲಾಭದಾಯಕವಾಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ನಮ್ಮೆಲ್ಲರಿಗೂ ಉಸಿರಾಡೋದಕ್ಕೆ ಮೇನು ಗಾಳಿ ಬೇಕು, ಆಕ್ಸಿಜನ್ ನಮ್ಗೆ ಈ ಗಿಡಗಳು ಕೊಡ್ತಾವೆ, ಇಂಡೋರ್ ಪ್ಲಾಂಟ್ಸ್. ಹಾಗಾಗಿ ಗಿಡಗಳನ್ನ ಬೆಳೆಸಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸರ್.